ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪರಮೋನ್ನತನೇ, ಪರಿಪಾಲಕನೇ, ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಅಪ್ಪ ತಂದೆ ಎಂದು ಕರೆಯುವಂತಹ ಮಹಾ ಸೌಭಾಗ್ಯದಲ್ಲಿ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿನ್ನ ಮಕ್ಕಳಾಗಿ ನಿನ್ನ ಮಗನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯಾಗಿ ಈ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ನಾವು ಸೇರಿ ಬಂದು ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ನಿನ್ನನ್ನು, ನಿನ್ನ ಮಗನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನನ್ನು ವಿಶೇಷವಾದ ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕೋಸ್ಕರ ನಿನ್ನಾತ್ಮನ ಸಹಾಯದಿಂದ ನೀನು ಕೋರಿಕೊಂಡಂಥ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರುವಂತಹ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕಾಗುವಂತೆ ದಯಪಾಲಿಸಿಕೊಟ್ಟಂಥ ಅವಕಾಶಕ್ಕಾಗಿ, ಆಯುಷ್ಕಾಲಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಸಮಯದಲ್ಲಿ ತಂದೆ ನಿನ್ನ ಗ್ರಂಥವನ್ನು ನಾವು ಧ್ಯಾನಿಸುವುದಕ್ಕೆ ಸಿದ್ಧವಾಗಿರುವಾಗ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಆಲೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸಿ ನಿನ್ನ ಚಿತ್ತಾನುಸಾರವಾಗಿ, ನಿನ್ನ ಉದ್ದೇಶಗಳಿಗೆ ಅನುಸಾರವಾಗಿ ಗ್ರಂಥವನ್ನು ತಂದೆ ಧ್ಯಾನಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ತಲೆಬಾಗಿರುವ ನಿನ್ನ ಮಕ್ಕಳಾದಂಥ ನಮ್ಮಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯವನ್ನು ಇವತ್ತು ನಾವು ಅಭ್ಯಾಸ ಮಾಡೋದಕ್ಕೆ ಈ ಸಮಯವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ಹಬ್ಬದ ದಿನದಂದು ಅಪೊಸ್ತಲನಾದಂತಹ ಪೇತ್ರನು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಕರ್ತನಾದ ಯೇಸು ಕ್ರಿಸ್ತನಿಂದ ಪಡೆದುಕೊಂಡಂತಹ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ತೆರೆಯುವುದರ ಮೂಲಕ ಆ ಪರಲೋಕ ರಾಜ್ಯವಾಗಿರುವಂತಹ ಸಭೆಯಲ್ಲಿ ಸುಮಾರು ಹೆಚ್ಚು ಕಡಿಮೆ 3,000 ಜನರು ಪ್ರವೇಶಿಸುವುದರ ಮೂಲಕ ಸಭೆ ಆರಂಭವಾಗಿದ್ದನ್ನು ನಾವು 2ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅದಾದ ನಂತರ 3ನೇ ಅಧ್ಯಾಯದಲ್ಲಿ ಪೇತ್ರ, ಯೋಹಾನರು ಹೆಚ್ಚು ಕಡಿಮೆ 40 ವರ್ಷಕ್ಕಿಂತ ಹೆಚ್ಚಾದ ವಯಸ್ಸುಳ್ಳ ಒಬ್ಬ ಹುಟ್ಟುಕುಂಟನನ್ನು ಸ್ವಸ್ಥಪಡಿಸುವುದರ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆಯನ್ನು ಸಾರಿ ಬರಬೇಕಾದಂಥ ಮೆಸ್ಸಿಯನ ಕುರಿತಾದಂತಹ ಸಂದೇಶವನ್ನು ಅಲ್ಲಿ ಬಹುಬಲವಾಗಿ ಅವರು ಪ್ರಬೋಧಿಸಿದಂಥ ಸಂದರ್ಭದಲ್ಲಿ ಈ ಒಂದು ವಿಷಯವಾಗಿ ಯಹೂದ್ಯ ಮತ ಮತ್ತು ಸರ್ಕಾರ, ರೋಮ ಸರ್ಕಾರ ಇವೆರಡೂ ಕೂಡ ಒಟ್ಟಿಗೆ ಸೇರಿ ಕ್ರಿಸ್ತ ಮಾರ್ಗವನ್ನು ಇನ್ನೂ ಹಬ್ಬಲಾರದಂತೆ, ಕ್ರಿಸ್ತನ ವಿಷಯವಾದಂತಹ ಸಂದೇಶಗಳು ಇನ್ನೂ ಪ್ರಚುರ ಆಗಬಾರದೆಂಬುದಾಗಿ ಒಂದು ಕಠಿಣವಾದಂತಹ ಒಂದು ಆಜ್ಞೆಯನ್ನು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆಯನ್ನು ಸಾರುತ್ತಿರತಕ್ಕಂತಹ ಅಪೊಸ್ತಲರನ್ನು ಅವರು ಖಂಡಿಸಿ, ಗದರಿಸಿ, ಇನ್ನು ಮೇಲೆ ಯೇಸುವಿನ ವಿಷಯವಾದಂಥ ಯಾವ ಒಂದು ಸುದ್ದಿ ಸಮಾಚಾರವನ್ನು ನೀವು ಎತ್ತಬಾರ್ದೆಂಬುದಾಗಿ ಅವರಿಗೆ ಅಪ್ಪಣೆ ಕೊಡುವಂಥದ್ದನ್ನು, ಅದಕ್ಕೆ ಪ್ರತಿಯಾಗಿ ಪೇತ್ರ, ಯೋಹಾನರು ದೇವರ ಮಾತನ್ನು ಕೇಳೋದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ನೀವೇ ತೀರ್ಪು ಮಾಡಿಕೊಳ್ಳ್ರಿ, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರವು ಎಂಬುದಾಗಿ ಕ್ರಿಸ್ತನ ಪರವಾಗಿ, ಕ್ರಿಸ್ತನ ಸುವಾರ್ತೆಯ ಪಕ್ಷವಾಗಿ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ನಾವುಗಳು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅದಾದ ನಂತರ ಸಭೆಯಲ್ಲಿ
ಮೊಟ್ಟ ಮೊದಲನೇದಾಗಿ ಉಂಟಾದಂಥ ಒಂದು ಪಾಪ. ಆ ಪಾಪ ಏನಂತಂದರೆ ಸುಳ್ಳು. 5ನೇ ಅಧ್ಯಾಯದಲ್ಲಿ ಅನನೀಯ ಮತ್ತು ಸಫೈರಳೆಂಬಂತಹ ದಂಪತಿಗಳು ದೇವರಿಗೂ ಪವಿತ್ರಾತ್ಮನಿಗೂ ಮತ್ತು ದೇವರ ಪ್ರೇಷಿತರಾಗಿರ್ತಕ್ಕಂಥ ಅಪೋಸ್ತಲರಿಗೂ ಕೂಡ ಇವರು ಸುಳ್ಳನ್ನು ಹೇಳುವುದರ ಮೂಲಕ ಸಭೆಯೊಳಗೆ ಒಕ್ಕೊಂಡಂತಹ ಒಂದು ಅಪವಿತ್ರತೆಯನ್ನು ಭಾಳ ಕಠಿಣವಾದಂಥ ರೀತಿಯಲ್ಲಿ ತೊಲಗಿಸಿದಂಥದ್ದನ್ನು, ಆ ಮೂಲಕ ಸಭೆ ಎಷ್ಟು ಪವಿತ್ರವಾದದ್ದು, ಎಷ್ಟು ಉನ್ನತವಾದದ್ದು ಅನ್ನುವಂಥದ್ದನ್ನು 5ನೇ ಅಧ್ಯಾಯದಲ್ಲಿ ನಾವುಗಳು ಗಮನಿಸ್ತೇವೆ. ಅದಾದ ನಂತರ ಸಭೆ ದಿನದಿಂದ ದಿನಕ್ಕೆ ಸಂಖ್ಯೆಯಲ್ಲಿ ನಾಣ್ಯತೆಯಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಒಂದು ಪಕ್ಷಪಾತ ನಿರ್ಮಾಣ ಆಗಿದ್ದನ್ನು 6ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲ ಎಂಬುದಾಗಿ ಗುಣಗುಟ್ಟುವಂತಹ ವಿಷಯ ಬಂದಾಗ ಈ ಒಂದು ಸಭೆಯ ಆಂತರಿಕ ಸಮಸ್ಯೆಯನ್ನು ಪರಿಹರಿಸುವುದಕ್ಕೋಸ್ಕರ ಅಪೋಸ್ತಲರು ನಿಮ್ಮಲ್ಲಿ 7 ಜನರನ್ನು, ಅಂದರೆ ಅವರು ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರ್ತಕ್ಕಂಥವ್ರನ್ನ ಆರಿಸ್ಕೊಂಡು ಈ ಒಂದು ಸಭಾ ಸೇವೆ ವಿಷಯದಲ್ಲಿ ಅವರನ್ನು ನೇಮಿಸೋಣ. ನಾವಂತೂ ಪ್ರಾರ್ಥನೆ ಮಾಡುವುದರಲ್ಲಿ, ಸುವಾರ್ತೆಯನ್ನು ಸಾರುವುದರಲ್ಲಿ ಅಥವಾ ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಾವು ತೊಡಗಿಸ್ಕೊಳ್ತೇವೆ, ಅದರಲ್ಲಿ ನಿರತರಾಗಿರ್ತೇವೆ ಎಂಬುದನ್ನು ಅಲ್ಲಿ ವಿವರಿಸಿದ ಮೇಲೆ ಅದಕ್ಕೆ ಅನುಸಾರವಾಗಿ ಫಿಲಿಪ್ಪ, ಸ್ಟೆಫನನನ್ನು, ಪ್ರೊಕೋರ, ನಿಕೋನೋರ, ತಿಮೋನ, ಪರ್ಮೇನ, ಯಹೂದ್ಯ ಮತಾವಲಂಬಿಯಾದಂಥ ಅಂತ್ಯೋಕ್ಯದ ನಿಕೋಲಾಯ, ಈ ಜನರನ್ನು ಆರಿಸ್ಕೊಂಡು ಇವ್ರನ್ನ ಅಪೋಸ್ತಲರ ಮುಂದೆ ನಿಲ್ಲಿಸಿ ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ಸಭೆಯ ಸೇವಕರನ್ನಾಗಿ, ಸಭಾ ಸೇವಕರನ್ನಾಗಿ ಅಥವಾ ಡೀಕನ್ಸ್ಗಳನ್ನಾಗಿ ಸಭೆಯ ಸೇವೆಯ ಮೇಲೆ ಇವರನ್ನು ನೇಮಿಸಿದ್ದನ್ನು ನಾವು ಗಮನಿಸ್ತೇವೆ. ಇವರು ಕೇವಲ ಸಭಾ ಸೇವೆಯನ್ನು ಮಾತ್ರ ಮಾಡುವವರಾಗಿರದೆ ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆಯನ್ನು ಸಾರುವುದರಲ್ಲಿಯೂ ಕೂಡ ಬರಬೇಕಾದಂಥ ಮೆಸ್ಸಿಯನು ಕರ್ತನಾದಂಥ ಯೇಸು ಕ್ರಿಸ್ತನೇ ಎಂಬುದಾಗಿ, ನೀವು ಶಿಲುಬೆಗೆ ಹಾಕಿಸಲ್ಪಟ್ಟಂತಹ ಈ ಯೇಸುವನ್ನೇ ದೇವರು ಸತ್ತವರೊಳಗಿಂದ ಎಬ್ಬಿಸಿ ಅರಸನನ್ನಾಗಿ, ಒಡೆಯನನ್ನಾಗಿ ಇಸ್ರಾಯೇಲ್ ಕುಲದವರಿಗೆಲ್ಲ ನೇಮಿಸಿದ್ದನೆಂಬಂತಹ ನಿಸ್ಸಂದೇಹವಾದಂತಹ ಒಂದು ಸಂದೇಶವನ್ನು ಬಹು ಬಲವಾಗಿ ಇವರು ಪ್ರತಿಪಾದನೆ ಮಾಡುತ್ತಾ ಕ್ರಿಸ್ತನ ವಿಷಯವನ್ನು ಪ್ರಚುರಪಡಿಸ್ತಕ್ಕಂತಹ ಆ ಸಾಲಿನಲ್ಲಿ ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಧರ್ಮಶಾಸ್ತ್ರವನ್ನು ಮತ್ತು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಬರೆದಿರ್ತಕ್ಕಂತಹ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಕರ್ತನ ವಿಷಯವಾದಂತಹ ಸುವಾರ್ತೆಯನ್ನು ಸಾರುವಂಥದ್ದನ್ನು 6ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಹೀಗಿರಬೇಕಾದ್ರೆ ಅವರು, ಅಂದರೆ ಯಹೂದ್ಯ ಮತದಲ್ಲಿರ್ತಕ್ಕಂತಹ ಮತಾವಲಂಬಿಗಳು ಮತ್ತು ಯಹೂದ್ಯ ಮತವನ್ನು ಅನುಸರಿಸ್ತಕ್ಕಂತಹ ಕೆಲವೊಂದು ಜನರು ಈ ರೀತಿಯಾಗಿ ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಕ್ರಿಸ್ತನ ವಿಷಯವಾದಂಥ ಸುವಾರ್ತೆಯನ್ನು ಸಾರುವುದರಲ್ಲಿ ಬಹಳ ಬಲವಾಗಿ ಬಳಕೆಯಾಗುತ್ತಿರ್ತಕ್ಕಂತಹ ಸ್ಟೆಫನನನ್ನು ಅವರುಗಳು ಎದುರಿಸಲಾರದೆ, ಸ್ಟೆಫನನಲ್ಲಿರ್ತಕ್ಕಂತಹ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಅವರು ಎದುರಿಸಲಾರದೆ ಕುತಂತ್ರದ ಮೂಲಕವಾಗಿ, ಅಂದರೆ ಮಾನವ ಆಲೋಚನೆಗಳ ಮೂಲಕವಾಗಿ ಸುಳ್ಳು ಆರೋಪವನ್ನು ಸ್ಟೆಫನ್ನ ಮೇಲೆ ಹೊರಿಸಿದ್ದನ್ನು ನಾವು 6ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅವರು ಹೊರಿಸುವಂತಹ ಸ್ಟೆಫನನ ಮೇಲಿನ ಒಂದು ಸುಳ್ಳು ಆರೋಪ ಯಾವುದು ಅಂತಂದರೆ, ಮೋಶೆಗೆ ವಿರೋಧವಾಗಿ, ದೇವರಿಗೆ ವಿರೋಧವಾಗಿ ದೂಷಣೆಯ ಮಾತುಗಳನ್ನಾಡುವುದನ್ನು ಕೇಳಿದ್ವಿ ಅಂತೇಳಿ ಅವ್ರ ಮೇಲೆ ಆರೋಪ ಹೊರಿಸಿ ಅವರನ್ನು ಸೆನ್ಹೆಡ್ರಿನ್ ಒಂದು ನ್ಯಾಯ ವಿಚಾರಣೆ ಸಭೆಗೆ ಕರೆತಗೆದುಕೊಂಡು ಬಂದು ಕೆಲವೊಂದು ಸುಳ್ಳು ಸಾಕ್ಷಿಗಳನ್ನು ಏರ್ಪಡಿಸಿ ಆ ಸಾಕ್ಷಿಗಳು ಸ್ಟೆಫನನಿಗೆ ವಿರುದ್ಧವಾಗಿ ಹೇಳುವಂಥ ಒಂದು ಪ್ರಕ್ರಿಯೆ 6ನೇ ಅಧ್ಯಾಯ 12, 13 ವಚನದಲ್ಲಿ ನಾವು ಗಮನಿಸ್ತೇವೆ. ಇದಾದ ಮೇಲೆ ಆ ಒಂದು ಸನ್ಹೆಡ್ರಿನ್ ಸಭೆಯಲ್ಲಿ, ಒಂದು ನ್ಯಾಯ ವಿಚಾರಣೆ ಸಭೆಯಲ್ಲಿ ಸ್ಟೆಫನನು
ದೇವದೂತನ ಒಂದು ಮುಖಭಾವವನ್ನು ಹೊಂದಿರುವಂಥದ್ದನ್ನು ಆ ಹಿರಿಸಭೆಯಲ್ಲಿ ಕೂತಿದ್ದವರೆಲ್ಲರೂ ಕೂಡ ಕಂಡು ಅದಕ್ಕೆ ಬೆರಗಾಗಿ ಅತ್ಯಂತ ಆಸಕ್ತಿಯಿಂದ ಸ್ಟೆಫನನೆಡೆಗೆ ದೃಷ್ಟಿಸಿ ನೋಡುವಂಥದ್ದನ್ನು ನಾವು 15ನೇ ವಚನದಲ್ಲಿ ಗಮನಿಸ್ತೇವೆ. ಸೊ ಅದಾದ ಮೇಲೆ 7ನೇ ಅಧ್ಯಾಯದಲ್ಲಿ ಅವರು ಸುಳ್ಳಾಗಿ ಸ್ಟೆಫನನ ಮೇಲೆ ಹೊರಿಸಿದಂಥ ಒಂದು ಆರೋಪಕ್ಕೆ ಪ್ರತ್ಯುತ್ತರವಾಗಿ ಸ್ಟೆಫನನು ಉತ್ತರವನ್ನು ಹೇಳುವಂಥದ್ದನ್ನು ನಾವು 7ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. 7ನೇ ಅಧ್ಯಾಯವನ್ನು ಇಷ್ಟಕ್ಕೂ ಏನಂತ ಕರಿಬಹುದು ಅಂತಂದರೆ ಓಲ್ಡ್ ಟೆಸ್ಟಿಮೆಂಟ್ ಸರ್ವೆ, ಹಳೆ ಒಡಂಬಡಿಕೆಯ ಸರ್ವೆ ಎಂಬುದಾಗಿ ಕೂಡ ಕರೆಯುವಂಥದ್ದನ್ನು ನಾವು ಗಮನಿಸ್ತೇವೆ ಈ 7ನೇ ಅಧ್ಯಾಯವನ್ನು. ಹಾಗಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವೇನನ್ನು ಗಮನಿಸ್ತಾ ಇದ್ದೇವೆ ಅಂತಂದರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಲೆಗಸಿಯನ್ನು, ಪರಂಪರೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಶಾಸ್ತ್ರಿಗಳು, ಫರಿಸಾಯರು, ಯಹೂದ್ಯ ಮತದವರು ವಿರೋಧಿಸಿದರೋ, ಆತನನ್ನು ತಿರಸ್ಕರಿಸಿದರೋ, ಅದೇ ಪರಂಪರೆಯನ್ನು ಅಪೊಸ್ತಲರ ಜೀವಿತದಲ್ಲಿ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಪರಿಸ್ಥಿತಿಗಳು ಈಗಿರುವಾಗ ಕ್ರಿಸ್ತನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರವನ್ನು ಮತ್ತು ಪ್ರವಾದಿಗಳ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಶಾಸ್ತ್ರವಚನಗಳನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಹೇಳಿದ್ರೂ ಕೂಡ ಬಹಳಷ್ಟು ಜನರು ಅದನ್ನು ಸ್ವೀಕರಿಸುವುದಕ್ಕೆ ಮನಸ್ಸಿಲ್ಲ. ಅವರಿಗೆ ಯಹೂದ್ಯ ಮತಕ್ಕೆ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ? ಯಾಕೆ ಅವುಗಳಿಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತಂದರೆ ಅವರು ದೇವರ ನೀತಿಯನ್ನು ನೆರವೇರಿಸುವುದಕ್ಕೆ ಬದಲಾಗಿ ಯಾರ ನೀತಿಯನ್ನು ನೆರವೇರಿಸ್ತಾ ಇದ್ದಾರೆ? ತಮ್ಮ ನೀತಿಯನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ದೇವರ ನೀತಿ ಅವರಿಗೆ ಗೋಚರ ಆಗ್ತಾ ಇಲ್ಲ. ಆದ್ದರಿಂದ ಅವರ ಮನೋನೇತ್ರಗಳು ಮುಚ್ಚಿಬಿಟ್ಟಿದ್ದಾವೆ. ಮನೋನೇತ್ರಗಳು ಮುಚ್ಚಿದಾಗ ಮೇಲಿರುವಂಥವುಗಳನ್ನು ಗಮನಿಸೋಕ್ಕೆ, ನೋಡೋದಕ್ಕೆ ಯಾರ ಕೈಯಿಂದನೂ ಕೂಡ ಆಗಲ್ಲ. ಕೇವಲ ಭೌತಿಕವಾದಂಥ ಕಣ್ಣುಗಳು ಮಾತ್ರ ತೆರೆಯಲ್ಪಟ್ಟಿದ್ದು ಭೂ ಸಂಬಂಧವಾದಂಥ ವಿಷಯಗಳೇ ಅವರಿಗೆ ಕಂಡು ಬರ್ತಾ ಇದೆ ವಿನಃ ಆತ್ಮ ಸಂಬಂಧವಾದಂಥ ವಿಷಯಗಳು ಕಾಣಬೇಕು, ಅವುಗಳನ್ನು ಗಮನಿಸಬೇಕು, ಅವುಗಳ ವಿಷಯವಾಗಿ ತಿಳುವಳಿಕೆಯನ್ನು ಹೊಂದಬೇಕಂತಂದರೆ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು. ಸೊ ಹಾಗಾಗಿ ಅವರು ಕುರುಡರಾಗಿ, ತಾವೇ ಕುರುಡರಾಗಿ ಅನೇಕರನ್ನು ತಮ್ಮ ಹಿಂದೆ ಕರ್ಕೊಂಡೋಗಿ ಎಲ್ಲಿಗೆ ಬೀಳ್ತಾ ಇದ್ದಾರೆ ಅಂದರೆ ಗುಂಡಿಗೆ ಬೀಳ್ತಾ ಇದ್ದಾರೆ. ಗುಂಡಿಗೆ ನೀವು ಬೀಳಬಾರ್ದು ಅನ್ನುವಂತಹ ದಿಕ್ಕಿನಲ್ಲಿ ದೇವರ ಒಂದು ಆಲೋಚನೆಯನ್ನು ಮೋಶೆ ಧರ್ಮಶಾಸ್ತ್ರದಿಂದಲೂ ಮತ್ತು ಪ್ರವಾದಿಗಳ ಗ್ರಂಥಗಳ ಆಧಾರ ವಚನದಿಂದ ಅಪೊಸ್ತಲರು ಏನು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ತಿಳಿಸಿದರೂ ಕೂಡ ಅದಕ್ಕೆ ಅವರು ಮನಸ್ಸು ಕೊಡ್ತಾ ಇಲ್ಲ. ಅದಕ್ಕೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂಥ ಪೌಲನು ಇಸ್ರಾಯೇಲರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ನಾನು ದೇವರಿಗೆ ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದುದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಸೊ ಹಾಗಾಗಿ ಅವರು ಯಾಕೆ ದೇವರ ನೀತಿಗೆ ಅಧೀನರಾಗ್ತಾ ಇಲ್ಲ ಅಂತಂದರೆ ಅವರು ದೇವರ ನೀತಿಗೆ ಬದಲಾಗಿ ಯಾವ ನೀತಿಯನ್ನು ನೆರವೇರಿಸ್ಬೇಕಂತೇಳಿ ಮುಂದಾಗ್ತಾ ಇದ್ದಾರೆ ಅಂದರೆ ಸ್ವನೀತಿಯನ್ನು ಸ್ಥಾಪಿಸಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಹೊಂದಿರುವುದರಿಂದ ದೇವರ ನೀತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಆದ್ದರಿಂದ ಸ್ಟೆಫನನಾಗಲಿ ಅಪೊಸ್ತಲರಾಗಲಿ ಬಹಳ ಕಡಖಂಡಿತವಾಗಿ ಬರಬೇಕಾದಂಥ ಮೆಸ್ಸಿಯನು ಈತನ ಮೂಲಕವೇ ಸಕಲ ಮಾನವರಿಗೆ ರಕ್ಷಣೆಯನ್ನು ಅನುಗ್ರಹಿಸಬೇಕಂತೇಳಿ, ಸಕಲ ಮಾನವರನ್ನು ಈತನ ಮೂಲಕವೇ ದೇವರು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಬೇಕೆಂಬುದಾಗಿ, ಈತನ ಮೂಲಕವೇ ಸಕಲ ಮಾನವರು ನೀತಿವಂತರೆಂಬಂಥ ನಿರ್ಣಯವನ್ನು ಹೊಂದಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನನ್ನು ಏರ್ಪಡಿಸಿರುವಾಗ, ದೇವರು ಏರ್ಪಡಿಸಿದಂತಹ ಯೇಸು ಕ್ರಿಸ್ತನನ್ನು ಇಸ್ರಾಯೇಲ್ ಪ್ರಜೆಗಳು ಅಥವಾ ಯಹೂದ್ಯ ಮತದವರು ಏನು ಮಾಡ್ತಾ ಇಲ್ಲ? ಸ್ವೀಕರಿಸ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ತಮ್ಮ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದಿರ್ತಕ್ಕಂಥ ಇವರುಗಳು ಮತ್ತು ರೋಮ ಸರ್ಕಾರ ಇವೆರಡೂ ಒಟ್ಟಿಗೆ ಸೇರಿ, ಅಂದರೆ ಯಹೂದ್ಯ ಮತ ಪ್ಲಸ್ ರೋಮ ಸರ್ಕಾರ ಎರಡೂ ಸೇರಿ
ಯಾರ ಮೇಲೆ ಹೋರಾಟ ಮಾಡ್ತಾ ಇದೆ ಅಂತಂದರೆ ಕ್ರಿಸ್ತನ ಮೇಲೆ, ಕ್ರಿಸ್ತನ ಪಕ್ಷವಾಗಿ ಹೋರಾಡುತ್ತಿರುವಂತಹ ಅಪೋಸ್ತಲರ ಮೇಲೆ, ಕ್ರೈಸ್ತರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕ್ರಿಸ್ತನ ಪಕ್ಷವಾಗಿದ್ದು ಕ್ರಿಸ್ತನ ವಿಷಯವಾಗಿ ಶುಭವರ್ತಮಾನವನ್ನು ಸಾರುತ್ತಿರ್ತಕ್ಕಂತಹ ಸ್ಟೆಫನನ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಹೊಳಿಸಿ ಆತನನ್ನು ಹಿರಿ ಸಭೆ ಮುಂದೆ ಕರೆತಂದಂಥ ಸಂದರ್ಭದಲ್ಲಿ ಏನು ಸ್ಟೆಫನನ ಮೇಲೆ ಆರೋಪ ಹೊರಿಸಿದ್ರೋ ಆ ಆರೋಪಗಳೆಲ್ಲವೂ ಕೂಡ ಸುಳ್ಳು ಎಂಬುದಾಗಿ, ಯಾವ ಮೆಸ್ಸಿಯನನ್ನು ನೀವು ಅಂಗೀಕರಿಸದೆ ಆತನನ್ನು ತಿರಸ್ಕರಿಸಿ ಆತನನ್ನು ಶಿಲುಬೆಗೆ ಹಾಕಿಸಿದರೋ ಆತನನ್ನೇ ದೇವರು ಇವತ್ತು ಏನು ಮಾಡಿದ್ದಾನೆ ಅಂದರೆ ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ನೇಮಿಸಿದ್ದಾನೆ ಅನ್ನುವಂತಹ ಸತ್ಯವನ್ನು ಆತನು ತಿಳಿಸುವಂತಹ ಒಂದು ಪ್ರಕ್ರಿಯೆಯನ್ನು 7ನೇ ಅಧ್ಯಾಯದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನಾವಿವಾಗ ವಚನಕ್ಕನುಸಾರವಾದ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. 7ನೇ ಅಧ್ಯಾಯ 1ನೇ ವಚನದಿಂದ. ಆಗ ಮಹಾಯಾಜಕನು ಈ ಮಾತುಗಳು ಹೌದೋ ಎಂದು ಕೇಳಿದ್ದಕ್ಕೆ ಅಂತ ಹೇಳ್ತಾನೆ. ಯಾವ ಮಾತುಗಳು ಹೌದು ಅಂತ ಕೇಳ್ತಾ ಇದ್ದಾನೆ ಅಂತಂದ್ರೆ, ಸ್ಟೆಫನ್ ಮೇಲೆ ಇವರು ಆರೋಪ ಹೊರಿಸಿದಾರಲ್ಲ. ಏನು ಆರೋಪ ಹೊರಿಸಿದ್ದಾರೆ? 11ನೇ ಅಧ್ಯಾಯದಲ್ಲಿ ಮೋಶೆಗೆ ವಿರೋಧವಾಗಿ, ದೇವರಿಗೆ ವಿರೋಧವಾಗಿ ದೂಷಣ ಮಾತುಗಳನ್ನು ಆಡುವುದನ್ನು ನಾವು ಕೇಳಿದ್ವಿ ಅಂತ ಹೇಳ್ಬಿಟ್ಟು ಇವರು ಸ್ಟೆಫನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಸೊ ಇದು ಸರಿನಾ, ಇದು ಕರೆಕ್ಟಾ, ನೀನು ಹಿಂಗೆ ಮಾತಾಡ್ದ ಅಂತ ಹೇಳ್ಬಿಟ್ಟು ಮಹಾಯಾಜಕನು ಏನು ಮಾಡ್ತಾ ಇದ್ದಾನೆ, ಸ್ಟೆಫನನ್ನ ಕೇಳ್ತಾ ಇದ್ದಾನೆ. ಕೇಳಿದ್ದಕ್ಕೆ ಅವನಂದ್ರೆ ಯಾರು? ಸ್ಟೆಫನನು ಏನಂತದಾನೆ, ಸಹೋದರರೇ, ತಂದೆಗಳೇ, ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಅಂತ ಹೇಳ್ತಾನೆ. ಅಂದ್ರೆ ಹೆಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಮೆಸೇಜ್ ಸ್ಟಾರ್ಟ್ ಮಾಡ್ಬೇಕಾದ್ರೆ? ಸ್ಟೆಫನ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾನೇನ್ ಬೇರೆ ಅಲ್ಲ, ನಾನು ಕೂಡ ನಿಮ್ಮವನೇ, ನಾನು ಕೂಡ ಯಹೂದ್ಯನೇ. ಹಾಗಾಗಿ ಸಹೋದರರೇ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ತಂದೆಗಳೇ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಮ್ಮ ಅಂತ ಹೇಳ್ತಾನೆ. ನಮ್ಮ ಮೀನ್ಸ್ ಅಬ್ರಹಾಮನು ನಿಮಗೂ ಕೂಡ ಮೂಲ ಪುರುಷ, ನನಗೂ ಕೂಡ ಮೂಲ ಪುರುಷ, ಬಯಾಲಜಿಕಲ್ ತಂಡ್ರಿ. ಅಂದ್ರೆ ಬಯಾಲಜಿಕಲ್ ತಂದೆ ಅಂದ್ರೆ ಶರೀರ ಸಂಬಂಧವಾಗಿ ನಾವು ಯಾರಿಂದ ಬಂದಿದ್ದೀವಿ? ನಾವು ಅಬ್ರಹಾಮನ ಸಂತಾನದಿಂದ ಬಂದಿದ್ದೀವಿ. ನಾವು ಅಬ್ರಹಾಮನ ಮಗ ಈಸಾಕನ ಮಗ ಯಾಕೋಬನ ಮಕ್ಕಳು 12 ಜನ. ಆ 12 ಜನರಾದ್ರೆ ಇಸ್ರಾಯೇಲರ 12 ಗೋತ್ರಗಳು. ಸೊ ನಿಮ್ಮ ಬಯಾಲಜಿಕಲ್ ತಂದೆ ಯಾರು? ಅಬ್ರಹಾಮನೇ. ನನ್ನ ಬಯಾಲಜಿಕಲ್ ತಂದೆಯೂ ಕೂಡ ಯಾರು? ಅಬ್ರಹಾಮನೇ. ಸೊ ಹಾಗಾಗಿ ನನ್ನನ್ನು ನೀವು ಬೇರೆಯಾಗಿ ನೀವು ನೋಡಬೇಡಿ. ನನ್ನ ಮತ್ತು ನಿಮ್ಮ ಬಯಾಲಜಿಕಲ್ ತಂದೆ ಯಾರು ಅಂತಂದ್ರೆ ಅಬ್ರಹಾಮನೇ ಅಂತೇಳಿ ನೀವೇನು ಆರೋಪ ಹೊರಿಸ್ತಾ ಇದ್ರಲ್ಲ, ಆರೋಪ ಹೊರಿಸೋದು ಯಾರ ಮೇಲೆ ಅಂತಂದ್ರೆ ಬೇರೆಯವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ರಿ. ಸೊ ನಾನು ಬೇರೆಯವನಲ್ಲ, ನೀವು ಯಾವ ಒಂದು ಸಂತತಿಯಲ್ಲಿ ಬಂದಿದ್ರು ನಾನು ಅದೇ ಸಂತತಿಯಲ್ಲಿ ಬಂದಿದ್ದೀನಿ. ಸೊ ಹಾಗಾಗಿ ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಅಬ್ರಹಾಮನ ಒಂದು ಸ್ಥಿತಿ ಮೂಲ ಹೇಗಿತ್ತು? ವಿಗ್ರಹಾರಾಧಕರ ಸಹವಾಸದಲ್ಲಿದ್ದಂತಹ ಅಬ್ರಹಾಮನನ್ನ ದೇವರಲ್ಲಿಂದ ಬೇರ್ಪಡಿಸಿ ಏನ್ ಮಾಡ್ತಾ ಇದ್ದಾನೆ? ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ಸಂತತಿಯನ್ನ ಆಶೀರ್ವದಿಸ್ತೀನಿ, ನಿನಗೆ ಭೂಮಿಯನ್ನ ವಾಗ್ದಾನ ಮಾಡಿದ್ದೀನಿ ಅಂತೇಳಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದನ್ನು ನಾವುಗಳು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನೂ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲಿಂದ ತಗೊಂಡು ಬರ್ತಾ ಇದ್ದಾನೆ ಅಂತಂದ್ರೆ ಮೂಲ ಅಬ್ರಹಾಮನಿಂದ ತಗೊಂಡು ಬರ್ತಾ ಇದ್ದಾನೆ ಸ್ಟೆಫನ್. ಸೊ ಹಾಗಾಗಿ ಪ್ರಭಾವ ಸ್ವರೂಪನಾದ ದೇವರವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದೀರ ದೇಶದಿಂದ ಹೊರಟು ಹೋಗಿ
ಅಂದರೆ ಮೂಲ ಯಾವುದು? ಅಬ್ರಹಾಮನ ನೇಟಿವ್ ಪ್ಲೇಸು ಮೆಸೊಪೊತಾಮಿಯಾ, ಕಸ್ದೀರ ದೇಶ. ಆ ದೇಶದಿಂದ ಹೊರಟು ಬಂದು ಕಾರಾನಿನಲ್ಲಿ ವಾಸವಾಗಿದ್ದುಕೊಂಡು ಅಲ್ಲಿ ತನ್ನ ತಂದೆಯಾದಂತಹ ತೆರಹನ್ನು ತೀರುವುದ ನಂತರ ಮತ್ತೆ ಅಲ್ಲಿಂದ ಎಲ್ಲಿಗೆ ಪ್ರಯಾಣ ಬೆಳೆಸ್ತಾನೆ? ಕಾನಾನಿಗೆ ಪ್ರಯಾಣ ಬೆಳೆಸ್ತಾನೆ. ಆ ಕಾನಾನಿನಿಂದ ಮತ್ತೆ ಎಲ್ಲಿಗೆ ಹೋಗ್ತಾನೆ? ಐಗುಪ್ತಕ್ಕೆ ಹೋಗ್ತಾನೆ. ಸೊ ಹೀಗೆ ಈತನ ಪ್ರಯಾಣ ನಡೀತಾ ಇರ್ತದೆ. ನಡೀತಾ ಇರಬೇಕಾದ್ರೆ ಕಾರಾನಿನಲ್ಲಿ ವಾಸವಾಗಿದ್ದನು. ಅವನ ತಂದೆ ಸತ್ತ ಮೇಲೆ, ಎಲ್ಲಿ ಸತ್ತ? ಕಾರಾನಿನಲ್ಲಿ ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನು ಅಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿ. ಈ ದೇಶದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಈಗ ಇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಇವಾಗ ಯೆರೂಸಲೇಮಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ನೀವು ಇಲ್ಲಿ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿ. ಎಲ್ಲಿಂದ? ಕಾರಾನಿನಿಂದ ಕಾನಾನಿಗೆ ಬರಮಾಡಿ. ಕಾನಾನಿಗೆ ಬರಮಾಡಿ ಏನಂತಾನೆ? ಕಾನಾನಿಗೆ ಅಂದ್ರೆ ಅಲ್ಲಿಗೆ ಯೆರೂಸಲೇಮಿಗೆ ಅಥವಾ ಕಾನಾನ್ ದೇಶಕ್ಕೆ ಬರಮಾಡಿ. ಅಂದ್ರೆ ಈಗ ನೀವು ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿ. ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು ಅಂತ ಹೇಳ್ತಾನೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 15ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ, ಹೊತ್ತು ಮುಳುಗುತ್ತಿರುವಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು, ಕಾರ್ಗತ್ತಲು ಅವನ ಮೇಲೆ ಕವಿಯಿತು, ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು ಅಂತ ಹೇಳ್ತಾರೆ. ಎಲ್ಲಿಗೆ ತಿರುಗಿ ಬರುವರು? ಕಾನಾನಿಗೆ. ಅಂದ್ರೆ ಈ ವಾಗ್ದಾನ ಯಾವಾಗ ಮಾಡಿದ್ದಾನೆ? ಅಬ್ರಹಾಮನು ಕಾನಾನ್ ದೇಶದಲ್ಲಿದ್ದಾಗ ದೇವರು ಏನ್ ಮಾಡಿದಾನೆ? ಆತನಿಗೆ ವಾಗ್ದಾನ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಈಗ ವಾಸವಾಗಿರುವಂತ ಈ ದೇಶ ಯಾವುದು? ಯೆರೂಸಲೇಮನ್ನ ದೇವರು ಏನ್ ಮಾಡಿದ್ದಾನೆ? ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾನೆ. ಸೊ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಅದನ್ನ ನೆರವೇರಿಸಿದ್ದಾನೆ. ಸೊ ಹಾಗಾಗಿ ನಿಮ್ಮನ್ನ ಇಲ್ಲಿ ನೆಲೆಗೊಳಿಸಿದ್ದಾನೆ. ಎಲ್ಲಿ? ಯೆರೂಸಲೇಮ್ನಲ್ಲಿ, ಕಾನಾನ್ ದೇಶದಲ್ಲಿ ನೆಲೆಗೊಳಿಸಿದ್ದಾನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದನ್ನ ನೆರವೇರಿಸುವುದಕ್ಕೆ ಆತನು ಸಮರ್ಥನಾಗಿದ್ದಾನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ಏನನ್ನು ವಾಗ್ದಾನ ಮಾಡಿದ್ದಾನೆ? 1 ಸಂತತಿಯನ್ನ, 2ನೇದ್ದು ಭೂಭಾಗವನ್ನ, 3ನೇದ್ದು ಆಶೀರ್ವಾದವನ್ನ. 3 ಆಶೀರ್ವಾದಗಳನ್ನ ದೇವರು ಅಬ್ರಹಾಮನಿಗೆ ಏನ್ ಮಾಡಿದಾನೆ? ವಾಗ್ದಾನ ಮಾಡಿದ್ದಾನೆ. ಸೊ ಹಾಗಾಗಿ ನೀವು ಈ ವಾಸವಾಗಿದ್ದೀರಲ್ಲ, ಈ ವಾಸವಾಗಿರ್ತಕ್ಕಂಥ ಈ ಭೂಮಿ ವಾಗ್ದತ್ತ ಭೂಮಿ. ಇದು ನೀವಿಲ್ಲಿದ್ದು ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ನಲ್ಲ, ಅದೇ ವಾಗ್ದಾನವನ್ನು ದೇವರು ಏನ್ ಮಾಡಿದ್ದಾನೆ? ನೆರವೇರಿಸಿ ಇವತ್ತು ನೀವು ಈ ಭೂಮಿಯನ್ನು ಅನುಭವಿಸ್ತಾ ಇದ್ದೀರಿ. ಸೊ ಇದನ್ನ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಇದನ್ನ ನಂಬ್ತಾರೆ ಅವರು. ಸೊ ದೇವರು ಇನ್ನೊಂದು ಸಂತತಿಯನ್ನು ವಾಗ್ದಾನ ಮಾಡಿದಾನಲ್ಲ, ಸಂತತಿ ಮಾಡಿದಂತಾನೆ. ಏನ್ ಸಂತತಿ ವಾಗ್ದಾನ? ಈ ಸಾಕನ ಸಂತತಿ. ಈ ಸಾಕನ ಮಗ ಯಾಕೋಬನ ಮಕ್ಕಳು 12 ಜನ. ಆ 12 ಜನರಲ್ಲಿ ಯಹೂದ ಅಂತಕ್ಕಂಥ ಒಬ್ಬ ಮಗ. ಆ ಮಗನ ಒಂದು ಸಂತತಿ ಮುಖಾಂತರ ಯಾರು ಬರ್ತಾ ಇದ್ದಾರೆ? ಸ್ತ್ರೀ ಸಂತತಿ ಬರ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ವಾಗ್ದಾನ ಮಾಡಿದಲ್ಲ ಸ್ತ್ರೀ ಸಂತತಿಯನ್ನ. ಸೊ ದೇವರು ವಾಗ್ದಾನ ಮಾಡಿದ್ದು 100% ನೆರವೇರ್ತದೆ. ನೀವು ಭೌತಿಕವಾದಂತಹ ಈ ಭೂಮಿ ವಾಗ್ದತ್ತ ಭೂಮಿ ಅಂತೇಳಿ ಹೆಂಗ್ ಸ್ವೀಕಾರ ಮಾಡ್ತಾ ಇದ್ದೀರೋ, ಅದೇ ರೀತಿಯಾಗಿ ಸಂತತಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಆತನು ಅನೇಕ ಸಂತತಿಗಳಿಗೆ ಎಂದು ಸೂಚಿಸದೆ ಸಂತತಿ ಅಂತೇಳಿ ಒಬ್ಬನನ್ನೇ ಸೂಚಿಸ್ತಾನೆ. ಆ ಸಂತತಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತನೇ. ಹಾಗಾಗಿ ಎಲ್ಲಿಗೆ ತಗೊಂಡ್ ಬರ್ತಾ ಇದ್ದಾನೆ? ಇವಾಗ ಮೆಸ್ಸಿಯನ ಬಳಿಗೆ ತಗೊಂಡ್ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಸ್ಟೆಫನನು ಪವಿತ್ರಾತ್ಮ ಭರಿತನಾಗಿ ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಸಂದೇಶವನ್ನ
ಶಾಸ್ತ್ರ ವಚನಗಳ ಆಧಾರದಿಂದ ಏನು ಮಾಡ್ತಾ ಇದ್ದಾನೆ, ಅವರಿಗೆ ತಿಳಿಸ್ತಾ ಇದ್ದಾನೆ. ಸೊ ಹಾಗಾಗಿ 5ನೇ ವಚನ ಮುಂದುವರೆದ ಭಾಗದಲ್ಲಿ, ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು. ಇದಲ್ಲದೆ ದೇವರು ಹೇಳಿದ್ದೇನೆಂದರೆ, ನಿನ್ನ ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಆ ಅನ್ಯ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು 400 ವರ್ಷಗಳ ತನಕ ಕ್ರೂರವಾಗಿ ನಡೆಸುವರು. ಮತ್ತು ನಿನ್ನ ಸಂತಾನದವರು ದಾಸರಾಗಿ ಸೇವಿಸುವ ಅನ್ಯ ಜನರಿಗೆ ನಾನೇ ನ್ಯಾಯ ತೀರಿಸುವೆನು. ಆಮೇಲೆ ಅವರು ಹೊರಟು ಬಂದು ಈ ಸ್ಥಳದಲ್ಲಿ ನನ್ನನ್ನು ಆರಾಧಿಸುವರು ಎಂಬುದೇ ಅಂತ ಹೇಳ್ತಾನೆ. ಈಗ ತಾನು ಓದಿದ್ವಲ್ಲ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನಕ್ಕನುಸಾರವಾಗಿ ದೇವರು ಏನು ಮಾಡಿದ್ದಾನೆ, ಎಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದಾನೆ. ಐಗುಪ್ತ ದೇಶದಲ್ಲಿ ಹೆಚ್ಚು ಕಡಿಮೆ 430 ವರ್ಷಗಳ ಕಾಲ ದಾಸೋತ್ವದಲ್ಲಿದ್ದಂತಹ ತನ್ನ ಪ್ರಜೆಗಳನ್ನ ಮೋಶೆಯ ನಾಯಕತ್ವದಲ್ಲಿ ಅಲ್ಲಿಂದ ಅವರನ್ನ ಬಿಡಿಸ್ಕೊಂಡು ಈಗ ನೀವು ಏನು ವಾಸವಾಗಿದ್ದೀರಲ್ಲ ಪ್ರಾಮಿಸ್ ಲ್ಯಾಂಡು, ಈ ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ನಿಮ್ಮನ್ನ ತಂದು ನೆಲೆಗೊಳಿಸಿದ್ದಾನೆ. ಇದನ್ನ ನೀವು ನಂಬ್ತೀರಾ? ನಂಬ್ತೀವಿ. ಇದನ್ನು ನಂಬಿದ ಮೇಲೆ ಸಂತತಿಯನ್ನು ಕೂಡ ನೀವೇನ್ ಮಾಡ್ಬೇಕು, ನೀವು ನಂಬಬೇಕು. ಇದನ್ನ ನಂಬ್ತೀನಿ ಅದನ್ನ ನಂಬಲ್ಲ ಅಂತಂದ್ರೆ ನಡೆಯಲ್ಲ. ಇವತ್ತು ತುಂಬಾ ಜನರು ಕೆಲವೊಂದು ವಿಷಯಗಳನ್ನ ಒಪ್ಕೊಳ್ತೀವಿ ಅಂತಾರೆ. ತಮಗೆ ಸ್ವೀಕರಿಸುವುದಕ್ಕೆ ಕಷ್ಟವಾಗಿರುವಂಥವುಗಳನ್ನ, ತಾವು ಅನುಸರಿಸುವುದಕ್ಕೆ ಕಷ್ಟವಾಗಿರ್ತಕ್ಕಂಥವುಗಳನ್ನ ಏನ್ ಮಾಡಲ್ಲ, ಅವು ಸತ್ಯವಾಗಿ ಇದಾವೆ ಅಂತ ಅವ್ರ ಕಣ್ಣು ಮುಂದೆ 100% ಗೊತ್ತಿದ್ರು ಕೂಡ ಅವುಗಳನ್ನು ಸ್ವೀಕರಿಸುವಂತ ಮನಸ್ಸು ಇರಲ್ಲ. ಸೊ ಹಾಗಾಗಿ ಸ್ಟೆಫನನು ಹೆಂಗ್ ಮಾತಾಡ್ತಾ ಇದ್ದಾನಂತಂದ್ರೆ, ಪವಿತ್ರಾತ್ಮನಿಂದ ತುಂಬಿದವನಾಗಿ, ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಆತನು ಮಾತಾಡ್ತಾ ಇದ್ದಾನೆ. ಸುಮ್ಮನೆ ಏನೇನೋ ಮಾತಾಡ್ತಾ ಇಲ್ಲ. ಇವತ್ತು ಪವಿತ್ರಾತ್ಮನು ಮೈ ಮೇಲೆ ಬಂದಿದೆ ಅಂತೇಳಿ ಸುಮಾರು ಜನ ಅರ್ಚ್ಕೋತಾರೆ, ಕಿರ್ಚ್ಕೋತಾರೆ, ಎಗರಾಡ್ತಾರೆ. ಮೈ ಮೇಲೆ ತಾವೇನು ಬಟ್ಟೆ ಉಟ್ಕೊಂಡಿದೀವಿ ಅನ್ನುವಂಥದ್ದು ಅರಿವಿಲ್ದೇನೆ ಬಿದ್ದು ಒಳ್ಳಾಡ್ತಾ ಇರ್ತಾರೆ. ಅದಲ್ಲ ಪವಿತ್ರಾತ್ಮನು. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ದೇವರ ಆತ್ಮನು ಏನ್ ಮಾಡ್ತಾನೆ ಅಂತಂದ್ರೆ, ಸರ್ವಸತ್ಯದಲ್ಲಿ ನಮ್ಮನ್ನು ಏನ್ ಮಾಡ್ತಾನೆ, ನಡೆಸ್ಕೊಂಡು ಹೋಗ್ತಾನೆ. ಲೋಕಕ್ಕೆ ನೀತಿ, ನ್ಯಾಯ ತೀರ್ಪು ಇವುಗಳ ವಿಷಯದಲ್ಲಿ ಏನ್ ಮಾಡ್ತಾನೆ, ಅರಿವನ್ನುಂಟು ಮಾಡ್ತಾನೆ. ಪಾಪ ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಅರಿವುಂಟು ಮಾಡ್ತಾನೆ. ನೀತಿ ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಅರಿವುಂಟು ಮಾಡ್ತಾನೆ. ನ್ಯಾಯ ತೀರುವಿಕೆ ಅಂದ್ರೆ ಏನು ಅನ್ನುವಂಥ ವಿಷಯದಲ್ಲಿ ಅರಿವುಂಟು ಮಾಡ್ತಾನೆ. ಹಾಗಾಗಿ ದೇವರ ವಾಕ್ಯಗಳನ್ನ ಯಾರು ಯಾವತ್ತೂ ಕೂಡ ಮಾನುಷ್ಯ ಕಲ್ಪಿತ ಜ್ಞಾನದಿಂದ ತಿಳಿದುಕೊಳ್ಳೋದಕ್ಕೆ ಅದು ಅಸಾಧ್ಯ. ದೇವರ ಆತ್ಮನಿಂದಲೇ ದೈವಿಕ ಸಂಗತಿಗಳನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸೊ ಹಾಗಾಗಿ ಪವಿತ್ರಾತ್ಮನನ್ನ ಹೊಂದಿರತಕ್ಕಂತಹ ಸ್ಟೆಫನನು ಶಾಸ್ತ್ರಾಧಾರಗಳಿಂದ ಯಾವ ಸುಳ್ಳು ಆರೋಪವನ್ನು ಸ್ಟೆಫನನ್ನು ಹೊರಿಸಿದರೋ ಆ ಆರೋಪಗಳಿಗೆ ತಕ್ಕ ಉತ್ತರವನ್ನ ಏನ್ ಮಾಡ್ತಾ ಇದ್ದಾನೆ, ವಾಕ್ಯಾಧಾರಗಳಿಂದನೇ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಆತನ ಹೇಳ್ತಕ್ಕಂಥ ವಿಷಯಗಳನ್ನ ನಾವು ಮುಂದುವರಿಸ್ತಾ ಧ್ಯಾನಿಸುವುದಾದ್ರೆ 7ನೇ ವಚನದಿಂದ, ನಿನ್ನ ಸಂತಾನದವರು ದಾಸರಾಗಿ ಸೇವಿಸುವ ಅನ್ಯ ಜನರಿಗೆ ನಾನೇ ನ್ಯಾಯ ತೀರಿಸುವನು. ಯಾರಿಗೆ ನ್ಯಾಯ ತೀರಿಸ್ತೀನಿ? ಐಗುಪ್ತದವರಿಗೆ ನ್ಯಾಯ ತೀರಿಸ್ತೀನಿ, ನಾನು ನ್ಯಾಯ ತೀರಿಸ್ತೀನಿ. ಆಮೇಲೆ ಅವರು ಹೊರಟು ಬಂದು ಈ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಈಗ ನೀವು ವಾಸವಾಗಿದ್ದೀರಲ್ಲ ಯೆರೂಸಲೇಮಿನಲ್ಲಿ, ಈ ಸ್ಥಳದಲ್ಲಿ ನನ್ನನ್ನು ಆರಾಧಿಸುವರು ಎಂಬುದೇ. ಸೊ ಇದೆಲ್ಲವೂ ಕೂಡ ಯಾರಿಗೆ ಚೆನ್ನಾಗಿ ಗೊತ್ತು? ಯಹೂದ್ಯರಿಗೂ ಗೊತ್ತು. ಯಹೂದ್ಯರ ಸಭೆ ಹಿರಿಯರಿಗೆ ಚೆನ್ನಾಗಿ ಗೊತ್ತು, ಮಹಾಯಾಜಕರಿಗೆ ಚೆನ್ನಾಗಿ ಗೊತ್ತು, ಸದ್ದುಕಾಯರಿಗೆ, ಶಾಸ್ತ್ರಿಗಳಿಗೆ, ಪರಿಸಾಯರಿಗೆ, ಜನರ ಅಧಿಕಾರಿಗಳಿಗೆ ಎಲ್ಲ ಚೆನ್ನಾಗಿ ಗೊತ್ತು. ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತಾ ಇದ್ದಾನೆ, ಪ್ರಸ್ತಾಪ ಮಾಡಿ ಮೆಸ್ಸಿಯನ ಮೂಲಕ ದೇವರು ಕೊಡುವಂತ ರಕ್ಷಣೆಯನ್ನ ಅಲ್ಲಿ ತಗೊಂಡ್ಬರ್ತಾ ಇದ್ದಾನೆ. ಸೊ ಹಾಗಾಗಿ ಬೇಸಿಂದ ಬರ್ತಾ ಇದ್ದಾನೆ ಸ್ಟೆಫನನು. 8ನೇ ವಚನದಲ್ಲಿ, ಇದಲ್ಲದೆ ದೇವರು ಅವನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಗುರುತಾಗಿ ಸುನ್ನತಿಯನ್ನು ನೇಮಿಸಿದನು. ಹಾಗಾಗಿ ನನ್ನನ್ನು ಆರಾಧಿಸ್ತಕ್ಕಂಥವ್ರು ಇಂಥವ್ರು ಆಗಿರ್ಬೇಕು. ಯಾರು ಬೇಕಂದ್ರೆ ಅವರು ಆರಾಧಿಸುವವರು ಅಲ್ಲ. ಯಾರು ಆರಾಧಿಸುವವರು? ಸುನ್ನತಿಯನ್ನು ಹೊಂದಿರತಕ್ಕಂಥವ್ರು. ಸುನ್ನತಿ ಹೊಂದಿರತಕ್ಕಂಥವ್ರು ಯಾರು? ದೇವರ ಪ್ರಜೆಗಳು. ದೇವರ ಪ್ರಜೆಗಳು ಅನ್ನುವುದಕ್ಕೆ ಗುರ್ತೇನು? ಸುನ್ನತಿ. ಈಗ ಮೋಶೆಯನ್ನ 3 ತಿಂಗಳು ಫರೋಹನ ಭಯಂಕರವಾದಂತ ಒಂದು ಆಜ್ಞೆಗೂ ಮಣಿಯದೆ ವಿಶ್ವಾಸದಿಂದ ಏನ್ ಮಾಡಿದ್ರು, ಆತನನ್ನ ಬಚ್ಚಿಟ್ರು. ಅದಾದ ಮೇಲೆ ಮೋಶೆಯನ್ನ 3 ತಿಂಗಳು ಬಚ್ಚಿಟ್ರು. ಆಮೇಲೆ ಬಚ್ಚಿಡಕ್ಕಾಗಲ್ಲ ಅಂತ ಹೇಳಿ ತಿಳಿದುಬಿಟ್ಟು ಆತನನ್ನ ನೈಲ್ ನದಿಯಲ್ಲಿ ಬುಟ್ಟಿಯಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಫರೋಹನ ಮಗಳು ಆ ಒಂದು ಮಗುವನ್ನು ಕಂಡು ಏನಂತಾಳೆ, ಇದು ಯಹೂದ್ಯರ ಮಗು ಅಂತ ಹೇಳ್ತಾಳೆ.
ಹಾಗೆ ಹೇಳೋದಕ್ಕೆ ಕಾರಣ ಏನಂತಂದ್ರೆ, ಮಗುಗೆ ಹುಟ್ಟಿದ 8ನೇ ದಿನದಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಏನ್ ಮಾಡ್ಬೇಕಲ್ಲಿ? ಸುನ್ನತಿ ಆಗಿರಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ದಾವೀದನು ಫಿಲಿಸ್ತೀಯರ ಪರವಾಗಿ ಸೌಲನ ಮೇಲೆ ಯುದ್ಧಕ್ಕೆ ಬಂದಂತಹ ಆ ಗೊಲ್ಯಾತನ ವಿಷಯದಲ್ಲಿ ಏನಂತಾನೆ ದಾವೀದ? ಸುನ್ನತಿ ಇಲ್ಲದ ಈ ಫಿಲಿಸ್ತೀಯನು ದೇವರ ಸೈನ್ಯವನ್ನ, ದೇವರ ಜನರನ್ನ ಹೀಯಾಳಿಸುವುದಕ್ಕೆ ಇವನು ಎಷ್ಟರವನು ಅಂತ ಹೇಳ್ತಾನೆ. ಹಾಗಾಗಿ ಸುನ್ನತಿಯವರು ಅಂತಂದ್ರೆ ದೇವರ ಪ್ರಜೆಗಳು, ದೇವರ ಮಕ್ಕಳು, ದೇವರ ಜನಾಂಗ, ದೇವರ ಸ್ವಕೀಯ ಪ್ರಜೆಗಳು ಅಂತ ಅರ್ಥ. ಹಾಗಾಗಿ ಇಲ್ಲಿ ಸ್ಟೆಫನ್ ಏನ್ ತಗೊಂಡ್ಬರ್ತಾ ಇದ್ದಾನೆ ಅಂತಂದ್ರೆ, ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಗುರುತಾಗಿ ಏನ್ ಮಾಡಿದಾನೆ? ಸುನ್ನತಿಯನ್ನ ನೇಮಿಸಿದ್ದಾನೆ. ಆದ್ರೆ ನೀವು ಆ ಸುನ್ನತಿಯ ಒಂದು ಪ್ರಕಾರ ನೀವು ಜೀವಿಸ್ತಾ ಇಲ್ಲ. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ, ಯೆಶಾಯನ ಗ್ರಂಥದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಕೇವಲ ಶರೀರದಲ್ಲಿ ಸುನ್ನತಿಯನ್ನು ಮಾಡಿಸ್ಕೊಂಡಿದ್ದೀರಿ, ಆಂತರ್ಯದಲ್ಲಿ ನಿಮಗೇನಿಲ್ಲ, ನಿಮಗೆ ಸುನ್ನತಿ ಇಲ್ಲ. ನಿಜವಾದ ಸುನ್ನತಿ ಏನಂತಂದ್ರೆ ಹೃದಯ ಸುನ್ನತಿ ಅಂತ ಹೇಳ್ತಾನೆ. ಕೊಲೊಸೆ ಪತ್ರಿಕೆಯಲ್ಲಿ ಕೂಡ ಏನ್ ಹೇಳ್ತಾನೆ ಅಂತಂದ್ರೆ, ಕ್ರಿಸ್ತೀಯ ಸುನ್ನತಿ ಯಾವ್ದಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೀರಲ್ಲ, ನೂತನ ಜೀವಿತ, ನೂತನ ಸ್ವಭಾವ, ನೂತನ ಸೃಷ್ಟಿಯಾಗಿ ಜೀವಿತವನ್ನು ಜೀವಿಸ್ತಿರಲ್ಲ, ಇದೇ ನಿಜವಾದ ಕ್ರಿಸ್ತೀಯ ಸುನ್ನತಿ ಅಂತ ಹೇಳ್ತಾನೆ. ಇವರೇನೋ ಶಾರೀರಿಕವಾದಂತ ಸುನ್ನತಿಯನ್ನು ಮಾಡಿಸ್ಕೊಂಡಿದ್ದಾರೆ, ಆದ್ರೆ ಒಡಂಬಡಿಕೆಗೆ ಅನುಸಾರವಾದಂತ ಜೀವಿತ ಏನ್ ಮಾಡ್ತಾ ಇಲ್ಲ, ಅಲ್ಲಿ ಜೀವಿಸ್ತಾ ಇಲ್ಲ ಅವರು. ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನ ಆತನು ಬಟಾಬೈಲ್ ಮಾಡ್ತಾ ಇದ್ದಾನೆ ಅವರುಗಳ ಮುಂದೆ. ದೇವರು ನಿರ್ದೇಶಿಸಿದಂತ ನಿರ್ದೇಶನಗಳನ್ನ ಇವರು ಯಾವ ರೀತಿ ಕೈಕೊಂಡು ನಡೆದ್ರು, ಯಾವ ರೀತಿ ಅವುಗಳಿಗೆ ವಿಮುಖರಾಗಿ ನಡೆದ್ರು ಅನ್ನುವಂಥ ಎಲ್ಲ ವಿಷಯಗಳನ್ನ ಬಯಲು ಮಾಡ್ತಾ ಇದ್ದಾನೆ ಸ್ಟೆಫನ್ನು. ಸೊ ಅದಕ್ಕನುಸಾರವಾಗಿ ಅಬ್ರಹಾಮನು ಈಸಾಕನನ್ನು ಪಡೆದು 8ನೇ ದಿವಸದಲ್ಲಿ ಅವನಿಗೆ ಸುನ್ನತಿ ಮಾಡಿಸಿದನು. ಮುಂದೆ ಈಸಾಕನು ಯಾಕೋಬನನ್ನು ಪಡೆದನು. ಯಾಕೋಬನು 12 ಮಂದಿ ಮೂಲ ಪಿತೃಗಳನ್ನ ಪಡೆದನು. 9ನೇ ವಚನದಲ್ಲಿ ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಸೊ ನೀವು ಕೂಡ ಮೆಸ್ಸಿಯನನ್ನು ಏನ್ ಮಾಡಿದ್ರಿ? ನೀವು ಹೊಟ್ಟೆ ಕಿಚ್ಚಿಬಿಟ್ಟಿದ್ರಿ ಆತನ ಮೇಲೆ. ಆತನು ಮಾಡಿದಂತಹ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳ ಹಿಂದೆ ಏನಿದೆ ಅನ್ನುವಂಥದ್ದನ್ನು ನೀವು ಗುರುತಿಸಲಿಲ್ಲ. ನಮ್ಮ ಜನಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ತನ್ನಿಂದೆ ಸಾಗಿಸ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಇದುವರೆಗೂ ಜನರ ದೃಷ್ಟಿಯಲ್ಲಿ ನಾವೇ ಉನ್ನತವಾದಂತಹ ಸ್ಥಾನ, ಮಾನ, ಘನತೆ, ಪ್ರಭಾವಗಳನ್ನು ಹೊಂದಿದ್ವಿ. ಆದ್ರೆ ಯೇಸು ಕ್ರಿಸ್ತನ ಬಂದು ಏನ್ ಮಾಡ್ತಾ ಇದ್ದಾನೆ? ಅವರ ಒಂದು ಉಳುಕುಗಳನ್ನು ತೋರಿಸ್ತಾ ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತಹ ಕರುಣೆಯನ್ನ ಮತ್ತು ಧನ್ಯತೆಯನ್ನ ಅಥವಾ ದೀನತೆಯನ್ನ ಅವ್ರು ಏನ್ ಮಾಡಿದ್ದಾರೆ? ಅವರು ಬಿಟ್ಬಿಟ್ಟಿದ್ದಾರೆ. ಕೇವಲ ಆಜ್ಞೆಗಳನ್ನ ನೆರವೇರಿಸಿ, ಆಜ್ಞೆಗಳನ್ನು ಮಾಡ್ರಿ ಅಂದ್ರೆ ಅರ್ಥ ಏನು? ದಶಮಾಂಶವನ್ನು ಕೊಡ್ರಿ. ನಿಮ್ಮ ತಂದೆ ತಾಯಿಗಳನ್ನ ನೋಡುವುದಕ್ಕೆ ನೀವು ಕೂಡಿಸಿಟ್ಟಂತ ಹಣವನ್ನ ನೀವು ದೇವಸ್ಥಾನಕ್ಕೆ ಕೊಟ್ರೆ ಏನ್ ತೊಂದರೆ ಇಲ್ಲ, ನೀವು ಕೊರ್ಬಾನ್ ಮಾಡಿದಿರಿ. ತಂದೆ ತಾಯಿಗಳನ್ನ ನೋಡ್ಲಿಲ್ಲಂದ್ರೂ ಕೂಡ ಪರವಾಗಿಲ್ಲ. ಸೊ ಕರುಣೆಯನ್ನ ಏನ್ ಮಾಡ್ಬಿಟ್ಟಿದ್ದಾರೆ? ಅವರು ಬಿಟ್ಬಿಟ್ಟಿದ್ದಾರೆ. ನೀತಿಯನ್ನ, ಕರುಣೆಯನ್ನ ಬಿಟ್ಬಿಟ್ಟಿದ್ದಾರೆ. ಬರೀ ಆಜ್ಞೆಗಳನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಆ ಆಜ್ಞೆಗಳಿಂದ ದೇವರು ಯಾವ ಉದ್ದೇಶ ಕೊಟ್ಟಿದ್ದಾನೆ ಅನ್ನುವಂಥ ಉದ್ದೇಶ ಏನ್ ಮಾಡ್ಬಿಟ್ಟಿದ್ದಾರೆ? ಅವರು ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ? ತಪ್ಪು ಕಂಡುಹಿಡಿಬೇಕು. ನಿನ್ನ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಹೊರಗೆ ಹೋಗ್ಬೇಕಾದ್ರೆ, ಹೊರಗಿನಿಂದ ಒಳಗೆ ಬರ್ಬೇಕಾದ್ರೆ ನೀರನ್ನ ಏನ್ ಮಾಡ್ತಾ ಇಲ್ಲ? ಚಿಮಿಸ್ಕೊತಾ ಇಲ್ಲ, ಕೈಕಾಲು ತೊಳ್ಕೊತಾ ಇಲ್ಲ. ಬರೀ ಸಂಪ್ರದಾಯಗಳೇ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತೇನಂತಂದ್ರೆ, ಹೊರಗಿನಿಂದ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನ ಏನ್ ಮಾಡಲ್ಲ? ಒಲೆ ಮಾಡಲ್ಲ. ಒಳಗಡೆಯಿಂದ ಹೊರಗಡೆ ಬರುವಂಥದ್ದು ಮನುಷ್ಯನ ಹೊಲ ಮಾಡ್ತದೆ. ಕೈ ತೊಳ್ಕೊಳ್ದ ಊಟ ಮಾಡಲಿಲ್ಲ ಏನು ತೊಂದರೆ ಆಗಲ್ಲ, ಏನು ಸತ್ತೋಗಲ್ಲ ನಾವು. ಅಂದ್ರೆ ಇವರು ಸಂಪ್ರದಾಯಕ್ಕೆ ಏನ್ ಮಾಡಿದ್ರು? ಇವರು ಸೀಮಿತ ಆಗಿಬಿಟ್ಟಿದ್ದಾರೆ. ಇವತ್ತು ಸಬ್ಬತ್ ದಿನ, ನಿನ್ನ ಶಿಷ್ಯರು ನೋಡು ತೆನೆ ಮುರ್ಕೊಂಡು ತಿಂತವ್ರೆ. ಇವತ್ತು ಸಬ್ಬತ್ ದಿನ, ಈ ಒಂದು ಕುಷ್ಠರೋಗಿಯನ್ನು ಹೆಂಗ್ ಸ್ವಸ್ಥ ಮಾಡಿದಿ ನೀನು? ಈ ಒಬ್ಬ ಅಸ್ವಸ್ಥತೆಯಿಂದ ಇರ್ತಕ್ಕಂಥ ಈ ಒಬ್ಬ ಸ್ತ್ರೀಯನ್ನ ಹೇಗೆ ನೀನು ಸ್ವಸ್ಥ ಮಾಡಿದಿ? ಇವತ್ತು ಯಾವುದು ಇವ್ರನ್ನ? ಇವತ್ತು ಸಬ್ಬತ್ ದಿನ, ಸಬ್ಬತ್ ದಿನದಲ್ಲಿ ಏನು ಮಾಡಬಾರ್ದು. ಸೊ ಈ ರೀತಿ ಏನ್ ಮಾಡ್ತಾ ಇದಾರೆ? ಆತನ ಸಿಕ್ಕಿಸ್ಬೇಕು ಅಂತ ಈ ಆಂಗಲ್ ಅಲ್ಲಿ ನೋಡ್ತಾ ಇದಾರೆ ಹೊರತಾಗಿ ಅದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯುತ್ತರವಾಗಿ ಏನ್ ಹೇಳ್ತಾನೆ ಅಂತಂದ್ರೆ, ಈ ಸಬ್ಬತ್ ದಿನದಲ್ಲಿ ನಿಮ್ಮಲ್ಲಿ ಯಾರಿಗಾದರೂ ಒಂದು ಕುರಿನೋ ಅಥವಾ ಒಂದು ಕರು ಗುಂಡಿಯಲ್ಲಿ ಬಿದ್ರೆ ಅದನ್ನ ಎತ್ತದೇ ಇರ್ತಾರ? ನೀವು ಎತ್ತಲ್ವಾ? ಹಂಗೆ ಬಿಟ್ಬಿಡ್ತಾರ? ಸತ್ತೋಗ್ಲಿ, ನಾಳೆ ತೆಗೆಯೋಣ ಸಬ್ಬತ್ ದಿನ ಆದ್ಮೇಲೆ ಅಂತ ಬಿಡ್ತಾರ? ಅವರು ಬಿಡಲ್ಲ ಅಂತೆ. ಅದಕ್ಕೆ ಮಾತ್ರ ಅವ್ರು ಏನ್ ಮಾಡ್ತಾರೆ? ತೆಗಿತಾರಂತೆ. ಈ ಸ್ವಸ್ಥತೆ ವಿಚಾರದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ? ಇವತ್ತು ಸಬ್ಬತ್ ದಿನ, ಅದು ಇದು ಅಂತ ತಂದು ಇಡ್ತಾ ಇದ್ದಾರೆ.
ಸೊ ಹಾಗಾಗಿ ಈ ಆಂಗಲಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಯೇಸು ಕ್ರಿಸ್ತನನ್ನ ಯಾವ ರೀತಿಯಾಗಿ ಆತನ ಕಾರ್ಯಗಳ ವಿಷಯದಲ್ಲಿ ಹೊಟ್ಟೆ ಕಿಚ್ಚುಪಟ್ರು, ಯೋಸೇಫನ ವಿಷಯದಲ್ಲಿ ಅವರ ಸಹೋದರರೇ, ಬೇರೆಯವರಲ್ಲ. ಯಾರ ಸಹೋದರರು? ಯೋಸೇಫನ ಸಹೋದರರೇ ಏನ್ ಮಾಡ್ತಾ ಇದ್ರು? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಯಾಕೆ ಹೊಟ್ಟೆ ಕಿಚ್ಚು ಪಡ್ಬೇಕು ಆತನ ಮೇಲೆ? ಅಲ್ಲ, ಆತ ಇದ್ದದನ್ನ ಇದ್ದಂಗೆ ಹೇಳ್ತಾನೆ. ಯೋಸೇಫನು ಏನ್ ಮಾಡ್ತಾ ಇದ್ದಾನೆ? ಇದ್ದದನ್ನ ಇದ್ದಂಗೆ ಹೇಳ್ತಾನೆ. ದೇವರ ಆತನಿಗೆ ಯಾವ ಒಂದು ಸ್ವಪ್ನಗಳನ್ನ ದಯಪಾಲಿಸ್ಕೊಟ್ನು, ಆ ಸ್ವಪ್ನಗಳಲ್ಲಿ ತಾನು ಕಂಡುಕೊಂಡಂತಹ ಒಂದು ವಿಷಯವನ್ನ ಏನ್ ಮಾಡ್ತಾನೆ? ಇದ್ದದನ್ನ ಇದ್ದಂಗೆ ಹೇಳ್ತಾನೆ. ಅವರ ತಮ್ಮಂದ್ರು, ಅವರ ಅಣ್ಣಂದ್ರು ಏನಾದ್ರು ತಪ್ಪು ಮಾಡಿದಾಗ ತಂದುಬಿಟ್ಟು ಏನ್ ಹೇಳ್ತಾನೆ? ಅಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಾನೆ, ಇವ್ರು ತಪ್ಪು ಮಾಡಿದ್ದಾರೆ, ಈ ರೀತಿ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಹೊಟ್ಟೆ ಕಿಚ್ಚು ಯೋಸೇಫನ ಮೇಲೆ ಪಟ್ರಿ. ಸೊ ಇವತ್ತು ಯೇಸು ಕ್ರಿಸ್ತನ ಮೇಲೆ ನೀವೇನ್ ಮಾಡಿದ್ರಿ? ನೀವು ಹೊಟ್ಟೆ ಕಿಚ್ಚು ಪಟ್ರಿ ನೀವು. ಸೊ ಹಾಗಾಗಿ ಇದು ಪರಂಪರೆ. ಅಂದ್ರೆ ಯೋಸೇಫನ ಒಂದು ಶಾಡೋ ಎಲ್ಲಿ ಕಂಡು ಬರ್ತದೆ? ನಿಜ ಸ್ವರೂಪ ಅಂದ್ರೆ ಕ್ರಿಸ್ತನಲ್ಲಿ ಕಂಡು ಬರ್ತದೆ ಅಂತ ಹೇಳ್ತಾನೆ. ಸೊ ಹಾಗೆ ಅದನ್ನು ತಗೊಂಡು ಬರ್ತಾ ಇದ್ದಾನೆ. ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತ ದೇಶದ ಅರಸನಾದ ಫರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನೂ ಆಗಿರುವಂತೆ ಅನುಗ್ರಹಿಸಿದನು ಅಂತ ಹೇಳ್ತಾನೆ. ಯೋಸೇಫನನ್ನ ಐಗುಪ್ತ ದೇಶದಲ್ಲಿ ಯಾವ ರೀತಿಯಾದಂಥ ಒಂದು ಉನ್ನತ ಸ್ಥಾನಕ್ಕೆ ಆತನ ಏರಿದೆ ಅಂತಂದ್ರೆ, ನೀವು ಏನೇ ಇದ್ರೂ ಕೂಡ ಯಾರನ್ನು ಕೇಳಬೇಕು? ಹೋಗಿ ಯೋಸೇಫನ ಕೇಳಬೇಕು ಅಂತೇಳಿ ಐಗುಪ್ತ ದೇಶದ ಅರಸನ್ನು ಆತನನ್ನು ನೇಮಿಸ್ಬಿಟ್ಟ. ಸೊ ಹಾಗೆ ಇವತ್ತು ಯೇಸು ಕ್ರಿಸ್ತನನ್ನ ದೇವರು ಎಲ್ಲಿಗೆ ನೇಮಿಸಿದನಂತಂದ್ರೆ, ನೀವು ಏನೇ ಇದ್ರೂ ಕೂಡ ಎಲ್ಲಿಗೆ ಹೋಗ್ಬೇಕು? ನೀವು ಯೇಸು ಕ್ರಿಸ್ತನಲ್ಲಿಗೆ ಹೋಗ್ಬೇಕು. ನೀವು ಆತನ ಮೂಲಕವಾಗಿಯೇ ಹೊರತು ನನ್ನ ಬಳಿಗೆ ಬರಬೇಕು ವಿನಃ ಆತನಿಲ್ಲದೆ ಯಾರು ಕೂಡ ನನ್ನ ಬಳಿಗೆ ಬರಂಗೆ ಇಲ್ಲ. ಸೊ ಹೆಂಗ್ ತಗೊಂಡ್ಬರ್ತಾ ಇದೆ ನೋಡಿ. ಅಂದ್ರೆ ಇವರು ಯಹೂದ್ಯರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನ ಮೇಲೆ ಯಾವ ಒಂದು ಆಲೋಚನೆ ಇತ್ತು, ಆ ಆಲೋಚನೆ ತಪ್ಪು ಅಂತ ಹೇಳೋದಕ್ಕೋಸ್ಕರ ಎಲ್ಲಿಂದ ತಗೊಂಡ್ಬರ್ತಾ ಇದ್ದಾನೆ? ಬೇಸು ಅಬ್ರಹಾಮನಿಂದ ತಗೊಂಡ್ಬರ್ತಾ ಇದ್ದಾನೆ. ಸೊ ಹಾಗೆ ಇವತ್ತು ಆತನು ಉಪದೇಶ ಮಾಡುವಾಗ ಅವನಿಗೆ ಬಂದ ಎಲ್ಲ ಸಂಕಟಗಳಿಂದ ಅವನನ್ನು ಬಿಡಿಸಿದ್ದಾನೆ. ಯಾರು ಬಿಡಿಸಿದ್ದಾರೆ? ದೇವರು ಬಿಡಿಸಿದ್ದಾನೆ. ಇವತ್ತು ಯೇಸು ಕ್ರಿಸ್ತನನ್ನು ಕೂಡ ದೇವರು ಏನ್ ಮಾಡಿದ್ದಾನೆ? ಬಿಡಿಸಿದ್ದಾನೆ. ಎಲ್ಲಿಂದ ಬಿಡಿಸಿದ್ದಾನೆ? ಮರಣದಿಂದ ಬಿಡಿಸಿದ್ದಾನೆ. ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ. ತನ್ನ ಸಿಂಹಾಸನದ ಪಕ್ಕದಲ್ಲಿ ಏನ್ ಮಾಡಿದ್ದಾನೆ? ಕುಳ್ಳಿರಿಸಿಕೊಂಡು ಇದುವರೆಗೂ ತಾನು ಪರಿಪಾಲನೆ ಮಾಡ್ತಿರ್ತಕ್ಕಂತಹ ಪರಿಪಾಲನೆ ಹಗ್ಗಗಳನ್ನು ಯಾರು ಕೈಲಿ ಕೊಟ್ಟಿದ್ದಾರೆ? ಇವಾಗ ಯೇಸು ಕ್ರಿಸ್ತನ ಕೈಲಿ ಕೊಟ್ಬಿಟ್ಟು, ಮಗನೇ ನೀನು ಪರಿಪಾಲನೆ ಮಾಡು ಅಂತ ಹೇಳ್ತಾನೆ. ನೀನು ಎಲ್ಲಿವರೆಗೂ ಪರಿಪಾಲನೆ ಮಾಡಬೇಕು ಅಂತಂದ್ರೆ, ನಿನ್ನ ವಿರೋಧಿಗಳು ನಿನ್ನ ಪಾದಪೀಠ ಹಾಕುವ ತನಕ ನೀನು ಏನ್ ಮಾಡಿ ನೀನು ಪರಿಪಾಲನೆ ಮಾಡ್ತಾ ಇರೋ. ನಿನ್ನ ಪರಿಪಾಲನೆ ಯಾರು ಒಳಗಾಗಲ್ವೋ ಅವರೆಲ್ಲರೂ ಕೂಡ ನಿನ್ನ ಪಾದಗಳ ಬಳಿಗೆ ಬೀಳಬೇಕು. ಅಲ್ಲಿವರೆಗೂ ಪರಿಪಾಲನೆ ಮಾಡು ಅಂತೇಳಿ ಉನ್ನತವಾದಂಥ ಒಂದು ಸ್ಥಾನಕ್ಕೆ ಪರಮ ತಂದೆ ಯೇಸು ಕ್ರಿಸ್ತನನ್ನು ನೇಮಿಸಿದ್ದಾನೆ, ಎಬ್ಬಿಸಿದ್ದಾನೆ. ಸೊ ಹಾಗೇನೆ ಯೋಸೇಫನನ್ನು ಕೂಡ ಏನ್ ಮಾಡಿದ್ದಾನೆ? ದೇವರು ಹೀನವಾದ ಸ್ಥಿತಿಯಿಂದ ಉನ್ನತವಾದಂಥ ಒಂದು ಸ್ಥಿತಿಗೆ ತಂದಿದ್ದಾನೆ. ಸೊ ಹಾಗಾಗಿ ಫರೋಹನು ಅವನನ್ನು ಐಗುಪ್ತ ದೇಶದ ಮೇಲೆಯೂ ತನ್ನ ಎಲ್ಲಾ ಮನೆಯ ಮೇಲೆಯೂ ಅಧಿಕಾರಿಯಾಗಿ ಇಟ್ಟನು. ಆಗ ಐಗುಪ್ತ ಕಾನಾನ್ ದೇಶಗಳಲ್ಲಿ ಎಲ್ಲೆಲ್ಲಿಯೂ ಬರಬಂದು ದೊಡ್ಡ ಸಂಕಟವಾಯಿತು. ನಮ್ಮ ಪಿತೃಗಳಿಗೆ ಕಾಳು ಕಡ್ಡಿ ಸಿಕ್ಕಲಿಲ್ಲ. ಆದರೆ ಐಗುಪ್ತದ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬುದನ್ನು ಯಾಕೋಬನು ಕೇಳಿ ನಮ್ಮ ಮೀನ ಪುತ್ರಗಳು ಮೊದಲು ಒಂದು ಸಾರಿ ಅಲ್ಲಿಗೆ ಕಳಿಸಿದನು. ಸೊ ಹೀಗೆ ಅವ್ರು ಏನ್ ಮಾಡ್ತಾ ಇದ್ರೆ, ದವಸ ಧಾನ್ಯಗಳನ್ನು ಕೊಂಡುಕೊಳ್ಳೋದಕ್ಕೆ ಐಗುಪ್ತ ದೇಶಕ್ಕೆ ಬಂದು ಮೊದಲು ಬಂದಂತವ್ರು ಎಷ್ಟು ಜನ ಅಂತಂದ್ರೆ 75 ಮಂದಿ. ಆಮೇಲೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ 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 ಸಂಖ್ಯೆಯಲ್ಲಿ ಐಗುಪ್ತ ದೇಶದಲ್ಲಿ ಬೆಳ್ಕೊಂಡು ಬಂದ್ರು ಅನ್ನುವಂಥದ್ದನ್ನ 16ನೇ ವಚನದವರೆಗೆ ನಮ್ಗೆ ಗಮನಿಸ್ತೇವೆ. 17ನೇ ವಚನದಿಂದ, ಆದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದ ಕಾಲವು ಹತ್ತಿರಕ್ಕೆ ಬರುತ್ತಿರುವಾಗ ಏನು ವಾಗ್ದಾನ ಮಾಡಿದ್ದಾನೆ? ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ದಾನೆ? ವಾಗ್ದಾನ ಮಾಡಿದ್ದಾನೆ. ಏನ್ ವಾಗ್ದಾನ? ಭೂ ಸ್ವಾಸ್ಥ್ಯ. ಇದುವರೆಗೂ ಸಂತತಿ ಏನಾಗ್ತಾ ಇದೆ? ಅಲ್ಲಿ ಬೆಳೀತಾ ಇದೆ. ಇನ್ನೇನು ಪ್ರಾಮಿಸ್ ಇದೆ? ಭೂಮಿ. ಆ ಒಂದು ವಾಗ್ದಾನ ನೆರವೇರಿಸುವುದಕ್ಕೆ ಸಮಯ ಹತ್ತಿರ ಬರ್ತಿರುವಾಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ 18ನೇ ವಚನದಿಂದ ಆ ಸಮಯದಲ್ಲಿ 20ನೇ ವಚನದಲ್ಲಿ ಯಾರನ್ನ ಎಬ್ಬಿಸ್ತಾನೆ? ಮೋಶೆಯನ್ನ ಎಬ್ಬಿಸ್ತಾನೆ ಅಂತ ಹೇಳ್ತಾನೆ. ಅಬ್ರಹಾಮನನ್ನ ಮತ್ತು ಮೋಶೆಯನ್ನ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. 22ನೇ ವಚನದಿಂದ, ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಅವನಿಗೆ 40 ವರ್ಷ ವಯಸ್ಸು ತುಂಬುತ್ತಾ ಇರಲು
ಇಸ್ರೇಲ್ ವಂಶಸ್ಥರಾದ ತನ್ನ ಸಹೋದರನ್ನು ಹೋಗಿ ನೋಡಬೇಕೆಂಬ ಆಶೆಯು ಅವನ ಹೃದಯದಲ್ಲಿ ಹುಟ್ಟಿತು ಅಂತ ಹೇಳ್ತಾನೆ. ಸೊ ಹೀಗೆ ಆತನು ಬೆಳೀತಾ 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 ತಾನು ಯಾರು, ತಾನು ಯಾವ ಉದ್ದೇಶಕ್ಕೋಸ್ಕರ ಫರೋಹನ ಮನೆಯಲ್ಲಿ ಸಾಕಲ್ಪಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಮೋಶೆ ತನ್ನ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬನು ಬಂದು ಮೋಶೆಗೆ ಏನು ಹೇಳ್ತಾನೆ ಅಂತಂದ್ರೆ, ನಿನ್ನನ್ನು ನನ್ನ ಮೇಲೆ ಅಧಿಕಾರಿಯನ್ನಾಗಿಟ್ಟವರು ಯಾರು, ನ್ಯಾಯಾಧಿಪತಿಯನ್ನಾಗಿಟ್ಟವರು ಯಾರು, ನಿನ್ನೆ ಆ ಐಗುಪ್ತನನ್ನು ಕೊಂದಂತೆ ನನ್ನನ್ನು ಕೂಡ ಕೊಲ್ಲಬೇಕಂತಿದ್ಯಾ ಅಂತ ಕೇಳಿದಾಗ, ಓಹೋ ನಾನು ಯಾರು ಅನ್ನುವಂಥದ್ದು ಏನಾಯ್ತು ಇಲ್ಲಿ ಗೊತ್ತಾಯ್ತು. ಸೊ ಇನ್ನು ನನಗೆ ಉಳಿಗಾಲ ಇಲ್ಲ, ಇಲ್ಲಿ ನನ್ನನ್ನು ಕೊಂದಾಕ್ಬಿಡ್ತಾನೆ ಅನ್ನುವಂತಹ ಮರಣ ಭಯದಿಂದ ಅಲ್ಲಿಂದ ಆತನು ತಪ್ಪಿಸಿಕೊಂಡು ಮಿದ್ಯಾನ್ ದೇಶದಲ್ಲಿ ಪ್ರವಾಸಿಯಾಗಿ ಅಲ್ಲಿ 40 ವರ್ಷಗಳ ಕಾಲ ಸಮಯವನ್ನು ಕಳೆದ ನಂತರ 30ನೇ ವಚನದಲ್ಲಿ 40 ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡು ಮೋಶೆಯು ಅದನ್ನು ಕಂಡು ಆ ನೋಟಕ್ಕೆ ಆಶ್ಚರ್ಯಪಟ್ಟು ಚೆನ್ನಾಗಿ ನೋಡಬೇಕೆಂದು ಹತ್ತಿರ ಬರಲು, ನಾನು ನಿನ್ನ ಪಿತೃಗಳ ದೇವರು ಅಬ್ರಹಾಮ ಈಸಾಕ ಯಾಕೋಬರ ದೇವರು ಎಂದು ಕರ್ತನ ಶಬ್ದ ಉಂಟಾಯಿತು. ಆಗ ಮೋಶೆಯು ನಡುಗುತ್ತಾ ಸ್ಥಿರವಾಗಿ ನೋಡುವುದಕ್ಕೆ ಧೈರ್ಯವಿಲ್ಲದವನಾದನು. ಮತ್ತು ಕರ್ತನು ಅವನಿಗೆ, ನಿನ್ನ ಕಾಲಿನ ಕೆಳಗಳನ್ನು ತೆಗೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡಿಸುವುದಕ್ಕೆ ಇಳಿದು ಬಂದಿದ್ದೇನೆ. ಈಗ ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳುಹಿಸುತ್ತೇನೆ ಬಾ ಎಂದು ಹೇಳಿದನು ಅಂತ ಹೇಳಿದ್ರು. ಸೊ ಹೀಗೆ ಪರಮತಂದೆಯಿಂದ ನಾಯಕನಾಗಿ ನೇಮಕಗೊಂಡಂತಹ ಮೋಶೆ ಏನ್ ಮಾಡ್ತಾ ಇದ್ದಾನೆ, ದೇವಜನರನ್ನ ಬಿಡಿಸುವುದಕ್ಕೆ ಕಾರ್ಯಪ್ರವೃತ್ತನಾಗ್ತಾ ಇದ್ದಾನೆ. ಈಗ ಇದು ಗೊತ್ತು, ಮೋಶೆ ಯಾರಂತ ಗೊತ್ತು, ಮೋಶೆ ಏನ್ ಕೆಲಸ ಮಾಡ್ತಾನೆ ಅಂತ ಗೊತ್ತು ಅವರಿಗೆಲ್ಲ. ಇದನ್ನ ಆಧಾರವಾಗಿ ಇಟ್ಟುಕೊಂಡು 37ನೇ ವಚನದಲ್ಲಿ ಸ್ಟೆಫನ್ ಏನ್ ಹೇಳ್ತಾನೆ ಅಂತಂದ್ರೆ, ಆ ಮೋಶೆ ಏನ್ ಹೇಳಿದಾನೆ, ಆ ಮೋಶೆ ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು ಅಂತ ಹೇಳ್ತಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 18ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಮಾತನ್ನು ನಾವು ಗಮನಿಸ್ತೀವಿ. ಮೋಶನೇ ಹೇಳ್ತಾನೆ, ಏನಂತ ಹೇಳ್ತಾನೆ, ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ಏನ್ ಮಾಡ್ತಾನೆ, ನಿಮಗೆ ಏರ್ಪಡಿಸಿಕೊಡ್ತಾನೆ ಅಂತೇಳಿ ಹೇಳಿದಂತಹ ಆ ಪ್ರವಾದಿ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಆ ಪ್ರವಾದಿ ಯಾರು, ಯೇಸು ಕ್ರಿಸ್ತನು. ಅದನ್ನೇ ಅಪೊಸ್ತಲರ ಕೃತ್ಯಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಪೇತ್ರನು ಕೂಡ ಉಲ್ಲೇಖ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೇತ್ರನು ಕೂಡ ಇದೇ ಮಾತನ್ನು ಹೇಳ್ತಾನೆ. ಏನ್ ಹೇಳ್ತಾನೆ, ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ ಅಂತ ಹೇಳ್ತಾನೆ. ಹಾಗಾಗಿ ಆ ಪ್ರವಾದಿನ ಮಾತನ್ನು ಕೇಳಲಿಲ್ಲ ಅಂದ್ರೆ ಏನಾಗ್ತೀರಿ, ನೀವು ಸಂಪೂರ್ಣವಾಗಿ ನಾಶವಾಗ್ತೀರಿ. ಸೊ ಹಾಗಾಗಿ ಆತನ ಯಾರು, ಯೇಸು ಕ್ರಿಸ್ತನೇ. ನೀವು ಆತನ ಮಾತನ್ನು ಏನ್ ಮಾಡಲಿಲ್ಲ, ನೀವು ಕೇಳಲಿಲ್ಲ. ಆತನು ಬರಬೇಕಾದಂತ ಮೆಸ್ಸಿಯನ್ ಎಂಬುದಾಗಿ ನೀವು ಗ್ರಂಥನ ಓದ್ತಾ ಇದ್ದೀರಿ, ಮೋಶೆ ಧರ್ಮಶಾಸ್ತ್ರನೂ ಓದ್ತಾ ಇದ್ದೀರಿ, ಆದರೂ ಕೂಡ ಆತನ ವಿಷಯವಾಗಿ ಬರೆದಂತಹ ಶಾಸ್ತ್ರಗಳನ್ನು ನೀವು ಕಂಡುಕೊಳ್ಳಿಲ್ಲ. ಕಂಡುಕೊಂಡ್ರೂ ಕೂಡ ಅವುಗಳನ್ನು ನೀವು ಏನ್ ಮಾಡಲಿಲ್ಲ, ನೀವು ಒಪ್ಕೊಳ್ಳಿಲ್ಲ. ಹಾಗಾಗಿ ಈಗ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಅಂತಂದ್ರೆ, ಆ ಪ್ರವಾದಿಯ ಮಾತನ್ನು ಕೇಳದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನಾಗ್ತಾನೆ, ನಾಶ ಆಗ್ತಾನೆ. ನಾಶನದ ಸ್ಥಿತಿಯಲ್ಲಿ ನೀವಿದ್ದೀರಿ ನೀವು ಇವಾಗ ಅಂತೇಳಿ ಸ್ಟೆಫನ್ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ 38ನೇ ವಚನದಲ್ಲಿ, ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಒಂದು ನಮಗೆ ಕೊಟ್ಟವನು ಯಾರು, ಮೋಶೆ. 39ನೇ ವಚನದಲ್ಲಿ, ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಏನ್ ಮಾಡಿದ್ರು. ಸೊ ಇವತ್ತು ಕೂಡ ನೀವು ಏನ್ ಮಾಡಿದ್ರಿ, ನೀವು ಮೆಸ್ಸಿಯನ ಮಾತನ್ನು ಕೇಳಲಿಲ್ಲ, ಯೇಸು ಕ್ರಿಸ್ತನ ಮಾತನ್ನು ನೀವೇನ್ ಮಾಡಲಿಲ್ಲ, ಕೇಳಲಿಲ್ಲ. ಕೇಳದೆ ಯಾವ ಕಡೆ ಮನಸ್ಸಿಟ್ಟಿದ್ರಿ, ನೀವು ಪುನಃ ಭೌತಿಕ ಸಂಬಂಧವಾದಂಥವುಗಳ ಮೇಲೆ ಮನಸ್ಸಿಟ್ಟಿದ್ರಿ. ನನ್ನ ಆಲಯ ಪ್ರಾರ್ಥನಾಲಯ ಅಂತೇಳಿ ದೇವರು ಎಣಿಸಿದ್ರೆ ನನ್ನ ಆಲಯವನ್ನ ನೀವೇನ್ ಮಾಡಿದ್ರಿ, ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ರಿ ನೀವು. ಸೊ ಅಲ್ಲಿ ಏನ್ ನಡೀತೋ ಅದೇ ಪರಂಪರೆ ಯೇಸು ಕ್ರಿಸ್ತನ ವಿಚಾರದಲ್ಲಿ ಕೂಡ ನೀವೇನ್ ಮಾಡಿದಿರಿ, ಮುಂದುವರ್ಸ್ಕೊಂಡು ಬಂದಿದ್ದೀರಿ.
ಅವ್ರು ಹೇಗೆ ಮೋಶೆಯನ್ನು ತಿರಸ್ಕರಿಸಿದ್ರು, ಮೋಶೆ ನಾಯಕತ್ವವನ್ನು ತಿರಸ್ಕರಿಸಿ ಪುನಃ ನಾವು ಅವ್ರು ಎಲ್ಲಿಂದ ಬಂದಿದ್ರು ಪುನಃ ಅಲ್ಲಿಗೆ ಹೋಗೋದಕ್ಕೆ ಅವ್ರು ಏನ್ ಮಾಡಿದ್ರು, ಮನಸ್ಸು ಮಾಡಿದ್ರು. ಅವರು ಪುನಃ ಪಾಪಕ್ಕೆ ಹೋಗ್ಬೇಕಂತೇಳಿ ಮನಸ್ಸು ಮಾಡಿದ್ರು. ಸೊ ನೀವು ಕೂಡ ಏನ್ ಮಾಡಿದ್ರಿ, ನೀವು ಅದೇ ಪರಂಪರೆಯನ್ನು ಅನುಸರಿಸ್ತಾ ಬಂದಿದ್ರಿ. ಮೆಸ್ಸಿಯನನ್ನು ನೀವು ತಿರಸ್ಕರಿಸಿದ್ರಿ, ಪುನಃ ದೇವರ ವಾಕ್ಯಗಳಿಗೆ ವಿರುದ್ಧವಾದಂಥ ಜೀವಿತವನ್ನು ನೀವು ಜೀವಿಸ್ತಾ ಇದ್ರಿ. ಸೊ ಹಾಗಾಗಿ ಅವರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಅವರು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ, ಮೋಶೆಯ ಮೂಲಕ ದೇವರು ತನ್ನ ಪ್ರಜೆಗಳಿಗೆ ಕೊಡಲ್ಪಟ್ಟಂತಹ ಆಜ್ಞೆಗಳಿಗೆ ವಿರುದ್ಧವಾಗಿ ಅವರು ನಡ್ಕೊಂಡು ದೇವರಿಗೆ ಕೋಪವನ್ನು ಎಬ್ಬಿಸಿದ್ರು. ಸೊ ಇವತ್ತು ಕೂಡ ನೀವು ಏನ್ ಮಾಡಿದ್ರಿ ಅಂತಂದ್ರೆ, ಮೆಸ್ಸಿಯನಿಗೆ ವಿರುದ್ಧವಾಗಿ ನೀವು ನಡ್ಕೊಂಡು ಏನ್ ಮಾಡಿದ್ರಿ, ನೀವು ದೇವರ ಕೋಪಕ್ಕೆ ನೀವು ಗುರಿಯಾಗಿದ್ದೀರಿ. ದೇವರ ಮಗನಿಗೆ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರಿ. ಕೀರ್ತನೆಗಳ ಗ್ರಂಥ 2ನೇ ಕೀರ್ತನೆಯಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಮಗನಿಗೆ ಮುತ್ತಿಡ್ರಿ, ಆತನಿಗೆ ನೀವೇನಾಗಿರಿ, ನೀವು ಒಳಗಾಗಿರಿ, ಆತನ ಪರಿಪಾಲನೆಗೆ ನೀವು ವಿಧೇಯನಾಗಿರಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ, ಕಬ್ಬಿಣದ ಗದೆಯಿಂದ ಮಣ್ಣಿನ ಮಡಿಕೆಗಳನ್ನ ಎಂಬಂತ ಏನ್ ಮಾಡ್ತೀನಿ, ನಾನು ಹೊಡೆದು ಬಿಡ್ತೀನಿ, ಅಂದ್ರೆ ನಿಮ್ಮನ್ನು ನಾಶ ಮಾಡ್ತೀನಿ, ಆತನ ಪರಿಪಾಲನೆಗೆ ಒಳಗಾಗ್ಲಿಲ್ಲ ಅಂತಂದ್ರೆ. ಸೊ ಹಾಗಾಗಿ ಇಸ್ರಾಯೇಲ್ ಪ್ರಜೆಗಳು ಯಾವ ರೀತಿ ಮೋಶೆಯನ್ನ ಮತ್ತು ಮೋಶೆಯ ಮೂಲಕ ದೇವರು ಕೊಡಲ್ಪಟ್ಟಂತ ಆಜ್ಞೆಗಳನ್ನು ತಿರಸ್ಕರಿಸಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸಿ ದೇವರ ಕೋಪಕ್ಕೆ ಗುರಿಯಾದ್ರೋ, ಅದೇ ರೀತಿಯಾಗಿ ಇವತ್ತು ನೀವು ಕೂಡ ಏನ್ ಮಾಡ್ತಾ ಇದ್ದೀರಿ, ನೀವು ನಡ್ಕತಾ ಇದ್ದೀರಿ. ದೇವರು ಅವ್ರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. ಸೊ ನಿಮ್ಮ ವಿಷಯದಲ್ಲಿ ಕೂಡ ಏನ್ ಮಾಡ್ತಾ ಇಲ್ಲ, ಇವತ್ತು ಸಂತೋಷ ಪಡ್ತಾ ಇಲ್ಲ. ಅದಕ್ಕೆ 47ನೇ ವಚನದಲ್ಲಿ ದೇವರವರಿಗೆ ವಿಮುಖನಾಗಿ, ವಿಮುಖ ಮೀನ್ಸ್ ಮುಖ ತಿರುಗಿಕೊಂಡು ಅಂತ, ಅವರಿಗೆ ಮುಖ ಕೊಟ್ಟು ಮುಖ ನೋಡ್ಲಿಲ್ಲ, ಅವರಿಗೆ ಮುಖ ತಿರುಗಿಸ್ಕೊಂಡು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣಗಳನ್ನು ಪೂಜಿಸುವುದಕ್ಕೆ ಅವ್ರನ್ನ ಒಪ್ಪಿಸಿಬಿಟ್ಟ. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ವಲ್ಲ? ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೊಲೋಕನ ಗುಡಾರವನ್ನು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು ಹೊತ್ತುಕೊಂಡು ಹೋದಿರಿ. ಆದುದರಿಂದ ನಾನು ನಿಮ್ಮನ್ನು ಬಾಬಿಲಿನ ಆಚೆಗೆ ಗಡಿಪಾರು ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ಗಡಿಪಾರು ಮಾಡಿದಾನೆ? ಬಾಬೇಲಿಗೆ ಗಡಿಪಾರು ಮಾಡಿದಾನೆ. ಅಂದ್ರೆ ನೆಬೂಕದ್ನೆಚ್ಚರನ ನೊಗವನ್ನು ಹೊರುವುದಕ್ಕೆ, ಅಂದ್ರೆ ನೆಬೂಕದ್ನೆಚ್ಚರನಿಗೆ ಅಡಿಯಾಳಾಗಿ, ದಾಸರಾಗಿ, ಗುಲಾಮರಾಗಿ ಜೀವಿಸುವುದಕ್ಕೆ ಏನ್ ಮಾಡಿದಾನೆ, ಅವ್ರನ್ನ ಒಪ್ಪಿಸಿಕೊಟ್ಟಿದ್ದಾನೆ 70 ವರ್ಷಗಳ ಕಾಲ. ಆ ಬಾಬಿಲೋನ್ ದೇಶದಲ್ಲಿ ಇಸ್ರಾಯೇಲ್ ಪ್ರಜೆಗಳ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಕಬ್ಬಿಣವನ್ನು ಕರಗಿಸುವಂತ ಕುಲುಮೆಯೋಪಾದಿಯಲ್ಲಿ ಅವ್ರಿಗೆ ಅಂಟಿಕೊಂಡಂತ ಪಾಪ ಎಂಬ ಮಡ್ಡಿಯನ್ನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ತೊಲಗಿಸ್ತಾ ಇದ್ದಾನೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಚರಿತ್ರೆ ಹೇಳ್ಕೊಂಡು ಬರ್ತಾ ಇದ್ದಾನೆ. ಓಲ್ಡ್ ಟೆಸ್ಟಿಮೆಂಟ್ ಸರ್ವನ್ನ ಏನ್ ಮಾಡ್ತಾ ಇದ್ದಾನೆ, ಅವ್ರ ಮುಂದೆ ಇಡ್ತಾ ಇದ್ದಾನೆ. 44ನೇ ವಚನದಲ್ಲಿ, ದೇವದರ್ಶನ ಗುಡಾರವು ಅಡವಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು. ಮೋಶೆ ಸಂಗಡ ಮಾತಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಅದನ್ನು ಮಾಡಿಸಬೇಕೆಂದು ನೇಮಿಸಿದ್ದನು. ನಮ್ಮ ಹಿರಿಯರು ಅದನ್ನು ನಮ್ಮ ತಂದೆಗಳಿಂದ ಹೊಂದಿದರು. ಅವರು ಯೆಹೋಶುವನ ಹಿಂದೆ ಬಂದು ದೇವರು ತಮ್ಮ ಮುಂದೆ ಹೊರಡಿಸಿದ್ದ ಅನ್ಯ ಜನಗಳ ದೇಶವನ್ನು ಸ್ವಾಧೀನ ಮಾಡಿಕೊಂಡಾಗ ಆ ಗುಡಾರವನ್ನು ಕೂಡ ತಂದರು. ಅದು ದಾವೀದನ ಕಾಲದವರೆಗೂ ಇಲ್ಲೇ ಇತ್ತು. ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆ ಆಗಬೇಕೆಂದು ಹೇಳಿ ಕೇಳಿಕೊಂಡನು. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸಾಲಮೋನನು. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ಏನ್ ಮಾಡಲ್ಲ, ವಾಸ ಮಾಡಲ್ಲ. ಸೊ ಈಗ ಇವರು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ? ಫಿಸಿಕಲ್ ಆಲಯಕ್ಕೆ, ಕಟ್ಟಡಕ್ಕೆ. ಇದೇ ಆಲಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆತ್ಮ ಸಂಬಂಧವಾದಂತ ಆಲಯ ಯಾವುದು ಅನ್ನುವಂಥದ್ದನ್ನ ಏನ್ ಮಾಡ್ತಾ ಇದ್ದಾನೆ ಸ್ಟೆಫನ್ನು ತಿಳಿಸ್ತಾ ಇದ್ದಾನೆ. ನಿಜವಾದ ಆಲಯ ಯಾವುದು ಅಂದ್ರೆ, ಯಹೂದ್ಯರ ಹಿರಿಯರು ಮತ್ತು ಯಹೂದ್ಯ ಜನರು ಏನ್ ತಪ್ಪೋರಿಸ್ತಾ ಇದ್ದಾರೆ ಅಂತಂದ್ರೆ, ಈತನು ಯೆಹೋವನ ಆಲಯಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಯೆಹೋವನ ಆಲಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ನಿಜವಾದ ಆಲಯ ಯಾವುದಂತ ಏನ್ ಮಾಡ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವತ್ತು ಕೂಡ ನಿಜವಾದ ದೇವರ ಆಲಯ ಯಾರು ಅಂತಂದ್ರೆ ನೀವೇ. ಕ್ರಿಸ್ತನು ನಿಮ್ಮ ದೇಹವೆಂಬ ದೇಹಕ್ಕೆ ಶಿರಸ್ಸು ಆತನು. ನಿಮ್ಮ ದೇಹವೆಂಬ ಆಲಯದಲ್ಲಿ ದೇವರು ವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇರೋದ್ರಿಂದ ಆತನಿಗೆ ಯೋಗ್ಯಕರವಾದಂತಹ ವಾತಾವರಣವನ್ನ ನಿಮ್ಮ ದೇಹದಲ್ಲಿ ನೀವು ಉಂಟು ಮಾಡಿ, ದೇವರು ನಿಮಗೆ ದಯಪಾಲಿಸಿಕೊಟ್ಟಂತ ನಿಮ್ಮ ದೇಹದ ಅಂಗಾಂಗಗಳನ್ನ ನೀತಿಯನ್ನು ನಡೆಸುವಂತ ಸಾಧನಗಳನ್ನಾಗಿ ಮಾಡ್ಕೊಳ್ರಿ. ದುರ್ನೀತಿಯನ್ನು ನಡೆಸುವಂತ ಸಾಧನಗಳನ್ನಾಗಿ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ದೇವರು ಕಟ್ಟಿಕೊಂಡಂತ ಆಲಯ ಇದು. ಈ ಆಲಯವನ್ನ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದಾನೆ. ಇದರಲ್ಲಿ ವಾಸ ಮಾಡಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಸೊ ಹಾಗಾಗಿ ಇದು ನಿಜವಾದ ಆಲಯ, ಇದು ಕೈಯಿಂದ ಕಟ್ಟಿದ ಆಲಯ ಅಲ್ಲ ಅಂತೇಳಿ ಸತ್ಯವನ್ನು ಹೇಳ್ತಾ ಇದ್ದಾನೆ.
ಅದರ ಸತ್ಯವನ್ನ ಸ್ವೀಕರಿಸುವಂತ ಮನಸ್ಸಿಲ್ಲ. ಯಾಕಿಲ್ಲ ಅಂತಂದ್ರೆ ಭೌತಿಕವಾದಂತ ಆದಾಯ ಬರ್ತಾ ಇರೋದೇ ಅದರಿಂದ. ಅವರಿಗೆ ಭೌತಿಕವಾದಂತ ಬದುಕು ನಡೀತಾ ಇರೋದೇ ಯಾವ್ದ್ರಿಂದ? ಅದರಿಂದ, ಆ ಕಟ್ಟಡದಿಂದ. ಆ ಕಟ್ಟಡದಲ್ಲಿ ನಡೆಯುವಂತಹ ಒಂದು ಆದಾಯದ ಸಂಪನ್ಮೂಲದಿಂದ ಇವರು ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೆಫನನ್ನಾಗ್ಲಿ ಅಪೋಸ್ತಲರಾಗ್ಲಿ ಏನನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆತ್ಮ ಸಂಬಂಧವಾದಂತಹ ದೇವರ ರಾಜ್ಯವನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ? ಪ್ರಚುರ ಪಡ್ತಾ ಇದ್ದಾರೆ. ಆ ರಾಜ್ಯ ಯಾರು ಅಂತಂದ್ರೆ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ. ಅದು ಪರಿಶುದ್ಧವಾದದ್ದು, ಅದು ನಿರ್ದೋಷವಾದದ್ದು, ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂಥದ್ದು. ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡುವವನಲ್ಲ. ಸೊ ಹಾಗಾಗಿ ಆ ಆಲಯ ಅಲ್ಲ, ನೀವೇ ಆ ಆಲಯ. ನೀವು ದೇವರ ಆಲಯ ಆಗ್ರಿ. ನಿಮ್ಮ ಪಾಪಗಳನ್ನು ಬಿಡ್ರಿ. ನಿಮ್ಮ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ರಿ. ದೇವರ ಕಡೆಗೆ ತಿರುಗಿಕೊಳ್ರಿ. ಕ್ರಿಸ್ತನನ್ನ ನಿಮ್ಮ ಒಡೆಯನನ್ನಾಗಿ ಅಂಗೀಕರಿಸ್ಕೊಳ್ರಿ. ಕ್ರಿಸ್ತನನ್ನ ನಿಮ್ಮ ಬದುಕಿಗೆ ಶಿರಸ್ಸನ್ನಾಗಿ ನೇಮಿಸ್ಕೊಳ್ರಿ. ಆತನ ಪರಿಪಾಲನೆಗೆ ನೀವು ಒಳಗಾಗ್ರಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಅಪೊಸ್ತಲರು? ಸಾರ್ತಾ ಇದ್ದಾರೆ ಸಂದೇಶವನ್ನ. ಸೊ ಹಾಗಾಗಿ ಇದಕ್ಕೆ ಅವರು ಮನಸ್ಸಿಲ್ಲದೆ ಏನ್ ಮಾಡ್ತಾ ಇದ್ದಾರೆ? ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ, ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು ಅಂತೇಳಿ ರೆಫರೆನ್ಸ್ ಕೊಟೇಶನ್ ಮಾಡ್ತಾ ಇದ್ದಾನೆ. ರೆಫರೆನ್ಸ್ ಕೊಟೇಶನ್ ಮಾಡಿದ್ರು ಕೂಡ ಇವ್ರು ಏನ್ ಮಾಡ್ತಾ ಇಲ್ಲ, ಅದನ್ನ ಸ್ವೀಕರಿಸ್ತಾ ಇಲ್ಲ. ಈಗ ನೋಡಿ ಅವರು ಸೀರಿಯಸ್ ಆಗ್ತಾರೆ. ಏನ್ ಮಾಡ್ತಾ ಇದ್ರೆ 51ನೇ ವಚನದಲ್ಲಿ, ಚಂಡಿಗಳಂತಂದ್ರೆ ಏನು? ಎಷ್ಟು ಸತ್ಯ ಹೇಳಿದ್ರು ಕೂಡ ಅದನ್ನ ಸ್ವೀಕರಿಸುವಂತದಕ್ಕೆ ಮನಸ್ಸಿಲ್ಲ. ಮಕ್ಕಳು ಚಂಡಿ ಹಿಡಿತಾರಂತಾರೆ. ಎಷ್ಟು ಹಠ ಮಾಡ್ತಾರಂದ್ರೆ ಅವರಿಗೆ ಮುದ್ದು ಮಾಡಿದ್ರೂ ಸಮಾಧಾನ ಆಗಲ್ಲ, ಅವರಿಗೆ ಇಷ್ಟವಾದ ಆಹಾರ ಕೊಟ್ಟರೂ ಸಮಾಧಾನ ಆಗಲ್ಲ, ಅವರಿಗೆ ಇಷ್ಟವುಳ್ಳಂತವುಗಳನ್ನು ತೋರಿಸಿದ್ರೂ ಸಮಾಧಾನ ಆಗಲ್ಲ, ಗಾಡಿ ಮೇಲೆ ಕರ್ಕೊಂಡು ಹೋಗೂ ಸಮಾಧಾನ ಆಗಲ್ಲ. ಅಷ್ಟು ರೊಚ್ಚಿಡಿಯೋದು, ಅಷ್ಟು ಚಂಡಿಗಳು. ಇವ್ರಿಗೆ ಎಷ್ಟು ರೆಫರೆನ್ಸ್ ತೋರಿಸ್ಬೇಕು ಹೇಳಿ? ಇವರಿಗೆ ಪೇತ್ರನೂ ರೆಫರೆನ್ಸ್ ತೋರಿಸ್ತಾ ಇದ್ದಾನೆ. ಶಾಸ್ತ್ರಗಳನ್ನ ಅಭ್ಯಾಸ ಮಾಡದೇ ಇರ್ತಕ್ಕಂಥ ಇವರುಗಳಿಗೆ ಇಂಥ ಜ್ಞಾನ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಇದು ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ನಮ್ಮ ಒಂದು ಒಳ್ಳೆ ಕ್ರಿಯೆಗಳಿಂದಾಗಲಿ ನಾವು ಇದನ್ನು ಮಾಡ್ತಾ ಇಲ್ಲ. ದೇವರು ನಮ್ಮಗಳ ಮೂಲಕ ಈ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಕೂಡ ಏನ್ ಮಾಡ್ತಾ ಇಲ್ಲ, ಅವರು ಒಪ್ಕೊಳ್ತಾ ಇಲ್ಲ, ಚಂಡಿ ಹಿಡಿತಾ ಇದ್ದಾರೆ, ತಮ್ಮದೇ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ನೀತಿಗೆ ಬದಲಾಗಿ ಸ್ವನೀತಿಯನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ? ಸ್ಥಾಪಿಸಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿ ನಡೀತಾ ಇದೆ. ಅದಕ್ಕೆ ಎಷ್ಟು ಹೇಳಿದ್ರು ಕೂಡ ಇವ್ರು ಕೇಳ್ತಾ ಇಲ್ಲ ಅನ್ನುವಂತಹ ಆಲೋಚನೆಗೆ ಬಂದಂತ ಸ್ಟೆಫನ್ ಏನ್ ಮಾಡ್ತಾ ಇದ್ದಾರೆ? ಚಂಡಿಗಳೇ, ಮನಶುದ್ಧಿಯು ಕರ್ಣಶುದ್ಧಿಯೂ ಇಲ್ಲದವರೇ. ಅಂದ್ರೆ ಮನಸ್ಸು ಶುದ್ಧವಿಲ್ಲ, ಮತ್ತೆ ಕಿವಿನೂ ಕೂಡ ಶುದ್ಧ ಇಲ್ಲ, ತೀಟೆ ಕಿವಿ. ಏನಂದ್ರೆ ನಮಗೆ ಇಂಪಾದಂಥದ್ದನ್ನು ಕೇಳಬೇಕು. ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. ನಿನ್ನ ಎಷ್ಟರ ತಪ್ಪು ಮಾಡಿ ನೀನು ಎಷ್ಟರ ಪಾಪ ಮಾಡಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಅಂತಂದ್ರೆ ಅದು ಕಿವಿಗೆ ಇಂಪು. ನಿನ್ನ ತಪ್ಪನ್ನ ದೇವರು ಲೆಕ್ಕ ಇಡ್ತಾ ಇದ್ದಾನೆ. ಆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಪ್ರತಿಯೊಬ್ಬ ಮನುಷ್ಯನ ಅನುಭವಿಸಲೇಬೇಕು ಅನ್ನುವಂಥ ಮಾತು ಹೆಂಗಿದೆ ಅಂತಂದ್ರೆ ಜೀಡಿಸಿಕೊಳ್ಳಲಾರದಂಥ ಮಾತು, ಕಿವಿಗೆ ಇಂಪಾಗಿ ಕೇಳಿಸಲಾರದಂಥ ಮಾತು, ಕಠಿಣವಾದಂಥ ಮಾತು. ಹಾಗಾಗಿ ಏನ್ ಮಾಡ್ತಾರೆ? ನಿಮ್ಗೆ ಕರ್ಣ ಶುದ್ಧಿ ಇಲ್ಲ, ನಿಮ್ಮ ಕಿವಿಗೂ ಶುದ್ಧ ಇಲ್ಲ, ನಿಮ್ಮ ಮನಸ್ಸು ಕೂಡ ಶುದ್ಧಿ ಇಲ್ಲ. ಸೊ ಹಾಗಾಗಿ ದೇವರ ವಾಕ್ಯ ಹೋಗಂತಂದ್ರೆ ಎಲ್ಲಿಂದ ಹೋಗ್ತದೆ? ದೇವರ ವಾಕ್ಯ ನಿಮ್ಮ ಬಳಿಗೆ ಬರ್ತಾ ಇದೆ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಿಮ್ಮನ್ನು ರಕ್ಷಿಸ್ಬೇಕಂತಿದ್ದಾನೆ, ನಿಮ್ಮ ಆತ್ಮಗಳು ನಾಶ ಆಗಬಾರ್ದು ಅಂತ ಹೇಳ್ಬಿಟ್ಟು ಆತನ ಇಷ್ಟಪಡ್ತಾ ಇದ್ದಾನೆ. ಬಟ್ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಹೃದಯದ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿದ್ರಿ ನೀವು. ಇನ್ನೆಲ್ಲಿಂದ ಒಳಗೆ ಹೋಗ್ತದೆ? ಅದಕ್ಕೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಏನ್ ಹೇಳ್ತಾನೆ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 21ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಅಂತ ಹೇಳ್ತಾನೆ. ಸೊ ದೇವರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ, ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸ್ಬೇಕಂತಂದ್ರೆ ಮೊದಲು ನಮ್ಮಲ್ಲಿರ್ತಕ್ಕಂತಹ ಏನವುಗಳನ್ನು ತೆಗೆದಾಕ್ಬೇಕು? ದುಷ್ಟತನವನ್ನು ತೆಗೆದಾಕ್ಬೇಕು, ನೀಚತನವನ್ನ ತೆಗೆದುಹಾಕಿದ್ರೆ ದೇವರ ವಾಕ್ಯ ಒಳಗಡೆ ಮೆತ್ತಗಿಡಿತದೆ ಅಂತ ಹೇಳ್ತಾನೆ. ಮೆತ್ತಗಿಡಿತದೆ ಅಂತ ಹೇಳ್ತಾನೆ. ಆ ದುಷ್ಟತನ ಬಿಡ್ತಾ ಇಲ್ವಲ್ಲ. ಸ್ವಾರ್ಥ, ಭೂಸಂಬಂಧವಾದಂಥ ಆಲೋಚನೆಗಳು ಇವುಗಳಿದ್ರೆ ಎಲ್ಲಿ ದೇವರ ವಾಕ್ಯ ಹೋಗ್ತವೆ? ಇವರು ದೇವರ ನೀತಿಯನ್ನ ಅನುಸರಿಸದೆ ಸ್ವನೀತಿಯನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಹೃದಯನ ಕಠಿಣ ಮಾಡಿಕೊಂಡಿರೋದ್ರಿಂದ ಸ್ಟೆಫನನು, ಚಂಡಿಗಳು ನೀವು, ಕರ್ಣಶುದ್ಧಿಯೂ ಮನಶುದ್ಧಿಯೂ ಇಲ್ಲದವ್ರು ನೀವು, ನಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಅನೇಕ ಪ್ರವಾದಿಗಳನ್ನ ಯಹೂದ್ಯರು ಏನ್ ಮಾಡಿದ್ದಾರೆ? ಕೊಂದಾಕ್ಬಿಟ್ಟಿದ್ದಾರೆ. ಸುಳ್ಳು ಪ್ರವಾದಿಗಳನ್ನು ಅಪ್ಪಿಕೊಂಡಿದ್ದಾರೆ. ದೇವರ ಪರವಾಗಿ
ಸತ್ಯವನ್ನು ಹೇಳ್ತಕ್ಕಂತಹ ಪ್ರವಾದಿಗಳನ್ನು ಅಲ್ಲಗಳೆದಿದ್ದಾರೆ. ಎಲೀಯನನ್ನು ಏನು ಮಾಡಿದರು? ಎಲೀಯನನ್ನು ತಿರಸ್ಕಾರ ಮಾಡಿದರು. ಅದಕ್ಕೆ ಎಲೀಯನು ಕೂಡ ಚಾಲೆಂಜ್ ಮಾಡುವಂಥ ದಿಕ್ಕಿಗೆ ಸಾಗದತ್ತ. ಸತ್ಯದೇವರು ಬಾಳನೋ ಯೆಹೋವನ ಅಂತೇಳಿ ಚಾಲೆಂಜ್. ಇಸ್ರಾಯೇಲರ ಅಕ್ರಮಗಳು, ಇಸ್ರಾಯೇಲರ ಮೊಂಡುತನ, ಇಸ್ರಾಯೇಲರ ಒಂದು ಕಪಟ ಭಕ್ತಿ, ಇವುಗಳ ವಿಷಯದಲ್ಲಿ ದೇವರ ಒಂದು ಕೋಪ ನಿಮ್ಮ ಮೇಲೆ ಇದೆ ಅಂತೇಳಿ 3 ವರ್ಷ 6 ತಿಂಗಳು ಮಳೆನೇ ಬರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ? ಅವರ ತಪ್ಪುಗಳನ್ನು ಖಂಡಿಸಿ ದೇವರ ಕೋಪ ಏನು, ಶಿಕ್ಷೆ ಏನು ಅನ್ನೋದನ್ನು ಅವರು ತೋರ್ಪಡಿಸಿದ. ಅದಕ್ಕೆ ಅವ್ರು ಮನಸ್ಸೊಳ್ಬೇಕಾಗಿತ್ತಲ್ಲ, ಹೌದು ನಾವು ಮಾಡಿದ ತಪ್ಪು, ಅದಕ್ಕೋಸ್ಕರನೇ ಈ ಶಿಕ್ಷೆ, ಅದಕ್ಕೋಸ್ಕರನೇ ಈ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಗುರುತಿಸ್ಬೇಕಾಗಿತ್ತಲ್ಲ. ಗುರುತಿಸಲಿಲ್ಲ. ಏನ್ ಮಾಡಿದ್ರು? ಇಡೀ ಎಲ್ಲಿದ್ದಾನ ಎಲಿಯನ್ನ ಇವತ್ತು ಕೊಲ್ಲಬೇಕು ಆತನನ್ನ. ಹಾಗಾಗಿ ಸತ್ಯಪರರಾಗಿರ್ತಕ್ಕಂಥವರನ್ನ ಯಾವಾಗಲೂ ಏನ್ ಮಾಡಿದ್ರಿ ನೀವು? ಕೊಂದಾಕೊಂಡೇ ಬಂದಿದ್ದೀರಿ ನೀವು. ಅನೇಕ ಪ್ರವಾದಿಗಳನ್ನ ನೀವು ಕೊಂದಾಕಿದಿರಿ. ನೀವು ಸತ್ಯನ ಸ್ವೀಕರಿಸಲಿಲ್ಲ ನೀವು. ಮತ್ತೆ ಯೇಸು ಕ್ರಿಸ್ತನ ಬಿಟ್ಟಿದ್ದೀರಾ, ಆತನ್ನು ಕೂಡ ಕೊಂದಾಕಿದಿರಿ ನೀವು. ಈಗ ನನ್ನನ್ನು ಬಿಡ್ತೀರಾ? ನನ್ನನ್ನು ಬಿಡಲ್ಲ ನೀವು. ಹಾಗಾಗಿ ನಿಮ್ಮ ಒಂದು ಚಾಳಿ ಅಂತಂದ್ರೆ ಯಾವಾಗಲೂ ನೀವು ಪರಿಶುದ್ಧಾತ್ಮನನ್ನು ಏನ್ ಮಾಡ್ತಾ ಇದ್ರಿ? ನೀವು ಎದುರಿಸ್ತಾ ಬರ್ತಾ ಇದ್ದೀರಿ ಅಂದ್ರೆ ಅರ್ಥ ಏನಂತಂದ್ರೆ ಪರಿಶುದ್ಧಾತ್ಮನ ಮೂಲಕ ದೇವರು ತಿಳಿಪಡಿಸುವಂತ ಸಂದೇಶವನ್ನು ಏನ್ ಮಾಡ್ತಾ ಇದ್ರಿ? ನೀವು ತಿರಸ್ಕಾರ ಮಾಡ್ತಾ ಇದ್ದೀರಿ, ಚೆಂಡಿ ಹಿಡಿತಾ ಇದ್ದೀರಿ ನೀವು. ಹಾಗಾಗಿ ಪವಿತ್ರಾತ್ಮನನ್ನು ಎದುರಿಸೋರಾಗಿದ್ದೀರಿ. 52ನೇ ವಚನ, ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ ಹೇಳ್ರಿ? ಎಲ್ಲರೂ ಹಿಂಸೆ ಪಡಿಸಿದ್ದಾರೆ. ಕೊನೆಗೆ ಯೇಸು ಕ್ರಿಸ್ತನು ಕೂಡ ಏನ್ ಮಾಡಿಲ್ಲ? ನೀವು ಬಿಟ್ಟಿಲ್ಲ. ಮೊದಲು ಶಿಲುಬೆಗೆ ಹಾಕ್ಸು. ಕಳ್ಳನು, ದರೋಡೆಕೋರನು ಆಗಿರ್ತಕ್ಕಂಥ ಬರಬನನ್ನು ನಮಗೆ ಬಿಟ್ಟುಕೊಡು, ಯೇಸು ಕ್ರಿಸ್ತನ ಏನ್ ಮಾಡಿ ನೀನು ಶಿಲುಬೆಗೆ ಹಾಕ್ಸು ಅನ್ನುವಂಥ ಕಠಿಣ ಹೃದಯದವರು ಇವರೆಲ್ಲ. ಯೇಸು ಕ್ರಿಸ್ತನ ಏನು ಅನ್ಯಾಯ ಮಾಡಿದ್ದವರಿಗೆ? ಏನು ನಷ್ಟ ಮಾಡಿದ್ದವರಿಗೆ? ಹಸ್ದವರಿಗೆ ಅನ್ನ ಕೊಟ್ಟ, ಕುಂಟ್ರಿಗೆ ಕಾಲು ಕೊಟ್ಟ, ಕುರುಡರಿಗೆ ಕಣ್ಣು ಕೊಟ್ಟ, ದಿಕ್ಕಿಲ್ಲದವರನ್ನ ಪರಾಮರಿಸಿದ. ಕುಟುಂಬಗಳಲ್ಲಿ, ಸಮಾಜದಲ್ಲಿ ಸಮಾಧಾನದಿಂದ ಕೂಡಿದಂಥ ಜೀವಿತ ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟ. ಇಂಥ ಕರುಣಾಮಯನನ್ನ, ಇಂಥ ಸತ್ಪುರುಷನನ್ನ ನೀವು ಏನ್ ಮಾಡಿದ್ರಿ? ನೀವು ಧಿಕ್ಕರಿಸಿದ್ರಿ, ತಿರಸ್ಕಾರ ಮಾಡಿದ್ರಿ. ಸೊ ನಮ್ಮನ್ನು ಸುಮ್ಮನೆ ಬಿಡ್ತೀರಾ? ನಿಮ್ಮ ಚಾಳಿನೇ ಇದು. ನಿಮ್ದು ಬ್ಯಾಕ್ ಗ್ರೌಂಡ್ ಫೈಲ್ ತೆಗೆದು ನೋಡಿದ್ರೆ ಎಲ್ಲ ಫೈಲ್ ಹೆಂಗಿದೆ? ಹಿಂಗೇ ಇದೆ. ನಿಮ್ಮ ಪಿತೃಗಳು ಹೆಂಗೋ ನೀವು ಕೂಡ ಹಂಗೇನೆ. ಯಥಾ ರಾಜ ತಥಾ ಪ್ರಜೆಗಳೇ. ಸೊ ನಿಮ್ಮಲ್ಲಿ ಏನು ಬದಲಾವಣೆ ಕಂಡು ಬರ್ತಾ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಸಾಕ್ಷಿಗಳನ್ನು ತಂದು ನಿಲ್ಲಿಸೋದು, ನೀತಿವಂತರನ್ನ ಅನ್ಯಾಯವಾಗಿ ನೀವು ಮುಗಿಸ್ಬಿಡೋದು, ಇದೇ ನೀವು ಮಾಡ್ತಕ್ಕಂಥದ್ದು. ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ಇದೇನೆ. ಸೊ ಹಾಗಾಗಿ ಸ್ಟೆಫೆನ್ನು ಪವಿತ್ರಾತ್ಮನಿಂದ ತುಂಬಿದವನಾಗಿ ದೇವರ ಕೃಪೆಯಿಂದಲೂ ಬಲದಿಂದಲೂ ಆತನು ಗಟ್ಟಿಯಾದಂತಹ ಒಂದು ಖಂಡಿಸುವಂತಹ, ಗದರಿಸುವಂತಹ, ಎಚ್ಚರಿಸುವಂತಹ ಒಂದು ಸಂದೇಶವನ್ನ ಆತನು ಕೊಡ್ತಾ ಇದ್ದಾನೆ. 52ನೇ ವಚನದಿಂದ, ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ? ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು. ಯಾರು ಆ ನೀತಿ ಸ್ವರೂಪನು? ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿಸಿದಂಥವ್ರು ಏನ್ ಮಾಡಿದ್ರಿ? ನೀವೆಲ್ಲರೂ ಕೊಂದಾಕಿದ್ರಿ. ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರಾದಿರಿ. ಯಾರನ್ನು ಹಿಡುಕೊಟ್ರಿ? ಯೇಸು ಕ್ರಿಸ್ತನನ್ನು ಹಿಡುಕೊಟ್ಟು ಕೊಂದಿರಿ. ನೀವು ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರೂ ಅದನ್ನ ಏನ್ ಮಾಡಲಿಲ್ಲ? ನೀವು ಅನುಸರಿಸಲಿಲ್ಲ. ಇಷ್ಟಕ್ಕೂ ಧರ್ಮಶಾಸ್ತ್ರ ಪಡೆದಂಥದ್ದು ಯಾರ ಮೂಲಕ? ದೇವದೂತನ ಮೂಲಕ. ಆತನನ್ನು ಹೊಂದಿದಂಥದ್ದನ್ನೇ ನೀವು ಅನುಸರಿಸಿ ನಡಲಿಲ್ಲ. ದೇವದೂತರ ಹೆಚ್ಚ, ದೇವಕುಮಾರನ ಹೆಚ್ಚ? ದೇವಕುಮಾರನ ಹೆಚ್ಚು. ಯೇಸು ಕ್ರಿಸ್ತನ ಹೇಳಿದಂಥ ಮಾತನ್ನು ನೀವೇನು ಅನುಸರಿಸ್ತೀರಿ? ನೀವು ಯೇಸು ಕ್ರಿಸ್ತನ ಹೇಳಿದ ಮಾತನ್ನು ನೀವೇನು ಅನುಸರಿಸ್ತಾರೆ? ದೇವದೂತರಿಂದ ಬಂದಂಥ ಧರ್ಮಶಾಸ್ತ್ರವನ್ನೇ ನೀವು ಅನುಸರಿಸಿ ನಡೀಲಿಲ್ಲ. ದೇವದೂತರಿಗಿಂತಲೂ ಯೇಸು ಕ್ರಿಸ್ತನು ಶ್ರೇಷ್ಠನು, ಆತನ ದೇವರ ಕುಮಾರನು. ದೇವರ ಕುಮಾರನನ್ನೇ ನೀವು ತುಳಿದಿದ್ದೀರಂತಂದ್ರೆ ನಿಮಗೆ ಅಷ್ಟಿಷ್ಟಲ್ಲ ಶಾಸ್ತಿ ಇರೋದು. ದೇವದೂತರ ಮೂಲಕ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರವನ್ನೇ ಉಲ್ಲಂಘನೆ ಮಾಡಿದ್ರೆ ಎಷ್ಟೋ ಶಿಕ್ಷೆ ಇದೆ. ಮತ್ತೆ ಇವತ್ತು ದೇವಕುಮಾರನ ಆಜ್ಞೆಗಳನ್ನು ಉಲ್ಲಂಘಿಸಿದವರಿಗೆ ಇನ್ನೂ ಎಷ್ಟೋ ಶಿಕ್ಷೆ. ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಈ ರೀತಿಯಾಗಿ ಆತನು ಹೇಳ್ತಾ 54ನೇ ವಚನದಲ್ಲಿ, ಈ ಮಾತುಗಳನ್ನು ಕೇಳಿದವರು ರೌದ್ರ ಮನಸ್ಸುಳ್ಳವರಾಗಿ ಇದ್ದದನ್ನು ಇದ್ದ ಹಾಗೆ ಹೇಳಿದ್ರೆ ಏನ್ ಮಾಡ್ತಾರಂತವರು? ಎದ್ದು ಬಂದು ಎದ್ದೆಗೊದ್ರು ಅನ್ನುವಂಥ ಒಂದು ಗಾದೆ ಮಾತು ಇವರ ಜೀವಿತದಲ್ಲಿ ಕೂಡ ನಡೀತಾ ಇದೆ. ಈ ಮಾತನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವರ ಮೇಲೆ ಹಲ್ಲು ಕಡಿದರು ಅಂತ ಹೇಳ್ತಾನೆ. ಯಾರ ಮೇಲೆ ಹಲ್ಲು ಕಡಿತಾರೆ?
ನೀತಿವಂತರ ಮೇಲೆ ಹಲ್ಲು ಕಡಿತಾರೆ. ದೇವರ ಪಕ್ಷವಾಗಿರ್ತಕ್ಕಂಥವ್ರ ಮೇಲೆ ದುಷ್ಟನ ಸಂಬಂಧಿಗಳು, ದುಷ್ಟರು ಏನ್ ಮಾಡ್ತಾರೆ? ಹಲ್ಲು ಕಡಿತಾರೆ. ಕೀರ್ತನೆಗಳ ಗ್ರಂಥ 37ನೇ ಕೀರ್ತನೆ, ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 32ನೇ ವಚನದಲ್ಲಿ, ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ. ದುಷ್ಟನ ಏನ್ ಮಾಡ್ತಾನೆ? ನೀತಿವಂತನನ್ನ ಕೊಲ್ಲಬೇಕೆಂದು ಏನ್ ಮಾಡ್ತಾ ಇದ್ದಾನೆ? ಸಮಯ ನೋಡಿ ಹೊಂಚಾಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಹಂಗೆ ತಾನೇ ಮಾಡಿದ್ದು, ಸಮಯ ನೋಡೋಣ. ಇವತ್ತು ಜನಗಳು ತುಂಬಾ ಇದ್ದಾರೆ, ಈಗ ಹಿಡಿಯೋದು ಬೇಡ, ಜನಗಳು ನಮ್ಮ ಮೇಲೆ ತಿರುಗಿ ಬೀಳ್ತಾರೇನೋ, ಈಗ ಬೇಡ, ಟೈಮ್ ಬರಲಿ, ಕಾಯ್ತಾ ಇದ್ದಾರೆ, ಹೊಂಚಾಗ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ, ಕುತಂತ್ರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಸ್ರಾಯೇಲ್ ಪ್ರಜೆಗಳು ಕೂಡ, ಯಹೂದ್ಯರು ಏನ್ ಮಾಡಿದ್ದಾರೆ? ಕ್ರಿಸ್ತನ ಮೇಲೆ ಹೊಂಚು ಹಾಕಿದ್ದಾರೆ. ನೀತಿವಂತನನ್ನ ದುಷ್ಟರು ಹೊಂಚು ಹಾಕಿ ಕೊಂದಾಕಿದಿರಿ ನೀವು. ದುಡ್ಡಿನ ಆಸೆಯನ್ನ ಯೂದನಿಗೆ ತೋರಿಸಿ ಏನ್ ಮಾಡಿದಿರಿ? ಕುತಂತ್ರದಿಂದ ಆತನನ್ನ ಹಿಡ್ಕೊಂಡಿದ್ದೀರಿ. ಜನಸಮೂಹದಲ್ಲಿದ್ದಾಗ ಏನ್ ಮಾಡಲಿಲ್ಲ ನೀವು? ಹಿಡ್ಕೊಳ್ಳಿಲ್ಲ. ಯಾಕಂದ್ರೆ ಜನ ಎಲ್ಲಿ ನಮಗೆ ತಿರುಗಿ ಬೀಳ್ತಾರೋ ಅಂತೇಳಿ ಕುತಂತ್ರ ಮಾಡಿದ್ರಿ ನೀವು. ಸೊ ಹಾಗಾಗಿ ಈ ಮಾತುಗಳನ್ನು ಅವರು ಕೇಳಿ ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು ಅಂತ ಹೇಳ್ತಾನೆ. ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವರನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು ಅಂತ ಹೇಳ್ತಾನೆ. ನೀತಿಗೂ ದುರ್ನೀತಿಗೂ ನಡೀತಕ್ಕಂಥ ಹೋರಾಟ ಇದು. ನೀತಿವಂತನನ್ನ ದುರ್ನೀತಿವಂತರು ಕೊಲ್ಲುವಂತ ಪರಂಪರೆ ಏನಾಗ್ತಾ ಇದೆ? ಕಂಟಿನ್ಯೂ ಆಗ್ತಾ ಇದೆ. ಆರಂಭ ಸಭೆಯಲ್ಲಿ ಮೊಟ್ಟ ಮೊದಲನೇ ಹತಸಾಕ್ಷಿಯಾಗಿ ಯಾರು ನಿಲ್ತಾರೆ? ಇವಾಗ ಸ್ಟೆಫನ್ ನಿಲ್ತಾನೆ. ಸೊ ಇವಾಗ ಇನ್ನಷ್ಟು ಭಯ ಆಗುತ್ತೆ ಚರ್ಚ್ಗೆ, ಇನ್ನಷ್ಟು ಭಯ. ಯಾಕಂದ್ರೆ ಕೊಂದುಬಿಟ್ರೆ ಏನಾಗುತ್ತೆ? ಭಯ ಆಗುತ್ತೆ. ಸೊ ಹಾಗಾಗಿ ದೇವರ ಪಕ್ಷವಾಗಿ, ಸತ್ಯದ ಪಕ್ಷವಾಗಿ ಹತಸಾಕ್ಷಿ ಆಗುವುದರಲ್ಲಿ ಸಭೆಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲೇ ಹತಸಾಕ್ಷಿ ಯಾರಂತಂದ್ರೆ ಸ್ಟೆಫನ್ ಅಂತ ಹೇಳ್ತಾನೆ. ನೆಕ್ಸ್ಟು 12ನೇ ಅಧ್ಯಾಯದಲ್ಲಿ ಇನ್ನೊಬ್ಬರು ಹತಸಾಕ್ಷಿ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸ್ಟೆಫನನು ಓಲ್ಡ್ ಟೆಸ್ಟಮೆಂಟ್ ಸರ್ವೆಯನ್ನು ಮಾಡಿ ಕರ್ತನ ವಿಷಯವಾದಂತಹ ಸುವಾರ್ತೆಯನ್ನು ಏನು ಮಾಡ್ತಾ ಇದ್ದಾನೆ? ತಿಳಿಸ್ತಾ ಇದ್ದಾನೆ. ಅದಕ್ಕೆ ಅವರು ವಿಧೇಯರಾಗದೆ ಕಠಿಣ ಹೃದಯವುಳ್ಳವರಾಗಿ ನೀತಿವಂತನಾದಂತಹ ಸ್ಟೆಫನನನ್ನು ಅವರು ಕೊಂದಾಕಿದ್ದನ್ನು ನಾವು ಸಭೆಯ ಒಂದು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಹಾಗಾಗಿ ಸಭೆ ಚರಿತ್ರೆ ಈಗ ನಡೀತಾ ಇರ್ತದೆ. ಸೊ ಮುಂದುವರೆದ ಭಾಗದಲ್ಲಿ 8ನೇ ಅಧ್ಯಾಯದಲ್ಲಿ ಅಲ್ಲಿಂದ ಪರಿಸ್ಥಿತಿಗಳು ಹೇಗೆ ಮುಂದುವರೆದವು ಅನ್ನುವಂಥ ವಿಷಯವನ್ನು ದೇವ್ರ ಚಿತ್ತ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇವುಗಳಲ್ಲಿ ಏನಾದರೂ ಸಂದೇಹಗಳು, ಡೌಟ್ಸ್ಗಳು ಏನಾದರೂ ಇದ್ದರೆ ಕೇಳ್ಬೋದು. ಅವುಗಳನ್ನು ವಾಕ್ಯಾನುಸಾರವಾದ ರೀತಿಯಲ್ಲಿ ಪರಿಹರಿಸ್ಕೊಳ್ಳೋದಕ್ಕೆ ನಾವುಗಳು ಸಿದ್ಧರಾಗೋಣಂತೆ.